ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಧನವಿದ್ದವರು ಧನಿಕರಲ್ಲ, ಜ್ಞಾನವೇ ಧನದ ನಿಧಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ಮಗುವಿನ ಶಾಂತಿ ಮತ್ತು ಕಾಂತಿ ಅನ್ನುವಂಥ ವಿಚಾರಕ್ಕೆ ಮೂಲ ಮಂತ್ರ ಯಾವುದು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮಗುವಿಗೆ ಮಂತ್ರ ಯಾಕಪ್ಪ, ಹೆಂಗಪ್ಪ ಹೇಳ್ಕೊಡೋದು? ಶಾಂತಿ ಮಂತ್ರಗಳೇ ಅಂತ ಒಂದು ವಿಚಾರ. ಇಲ್ಲಿ ಮಗು ಮಂತ್ರವನ್ನು ಪ್ರಾರಂಭ ಮಾಡುತ್ತೆ, ನಾವು ಹೇಳ್ಕೊಡೋದಲ್ಲ. ಏನು ಮಾಡುತ್ತೆ? ಮಗುನೇ ಮಂತ್ರವನ್ನ ಪ್ರಾರಂಭ ಮಾಡುತ್ತೆ. ಮಗು ಮಂತ್ರವನ್ನು ಪ್ರಾರಂಭ ಮಾಡುತ್ತೆ, ನಾವು ಕೇಳಿಸ್ಕೊತಾ ಇಲ್ಲ, ಕೇಳಿಸ್ಕೊಂಡಿಲ್ಲ. ಅದನ್ನು ತಿರುಗಿಸಿ ಮಗುಗೆ ಹೇಳ್ಕೊಡ್ತಾ ಇದ್ದೀವಿ, ನೀನು ಇದನ್ನು ಮಂತ್ರ ಹೇಳ್ಕೊ, ನಿನ್ಗೆ ಒಳ್ಳೇದಾಗತ್ತೆ ಅಂತ. ಮಗು ಹೇಳೋ ಮಂತ್ರ ನಾವು ಕೇಳಿಸ್ಕೊಂಡಿಲ್ಲ, ಮಗು ಹೇಳೋ ಮಂತ್ರ ಕೇಳಿಸ್ಕೊಂಡಿಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ಮಗುಗೂ ನೆಮ್ಮದಿ ಕೊಟ್ಟಿಲ್ಲ, ನಾವು ನೆಮ್ಮದಿ ಆಗಿಲ್ಲ. ಯಾಕೆ? ಕೇಳಿಸ್ಕೊಂಡಿಲ್ವಲ್ಲ ಅಂತ. ಮಗು ಮಂತ್ರ ಹೇಳುತ್ತಾ? ಮಗುಗೆ ಮಾತೇ ಬರಲ್ವಲ್ಲ ಗುರುಗಳೇ. ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಮಗುವಿನಿಗೆ ಒಂದು ಶಾಂತಿ ಮಂತ್ರ ಜೊತೆಗೆ ಕಾಂತಿ ಅಂದರೆ ತೇಜಸ್ವಾಗಿರ್ತಕ್ಕಂಥ ತೇಜಸ್ಭರಿತವಾದ ಒಂದು ಸೌಂದರ್ಯ ಬೇಕು ದೇಹಕ್ಕೆ, ಮುಖಕ್ಕೆ ಅಲ್ವಾ? ಎಲ್ರಿಗೂ ಇಷ್ಟ ಸೌಂದರ್ಯವಾದ ಮಗು ಬೇಕು ಅಂತ. ಹೌದು. ಕಾಂತಿ ಮತ್ತು ಶಾಂತಿ. ಶಾಂತಿ ಇದ್ದ ಕಡೆ ಕಾಂತಿ ಇರುತ್ತೆ, ಶಾಂತಿ ಇದ್ದ ಕಡೆ ಕಾಂತಿ ಇರುತ್ತೆ. ಶಾಂತಿ ಇಲ್ಲದ ಕಡೆ ಕ್ರಾಂತಿ ಇರುತ್ತೆ. ಇದನ್ನು ನಾವು ಎಷ್ಟು ಮಟ್ಟಕ್ಕೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂತಹ ಒಂದು ವಿಚಾರಕ್ಕೆ, ಯಾಕೆಂದರೆ ನಿನ್ನೆ ಒಂದು ವಿಚಾರ ಹೇಳಿದ, ಏನು? ಜ್ಯೋತಿಷ್ಯನೂ ನಂಬೇಡಿ, ವಾಸ್ತುನೂ ನಂಬೇಡಿ, ಇದ್ರ ಮಧ್ಯ ಒಂದಿದೆ. ಅದಕ್ಕೆ ನಾವು ವಿಶ್ಲೇಷಣೆ ಕೊಡಬೇಕು. ಎರಡೂ ನಂಬೇಡಿ ಅಂದರೆ ಮತ್ತೆ ಏನು ಕಥೆ ಇದೆ ಅಲ್ವಾ? ಅದಕ್ಕೆ ಜ್ಯೋತಿಷ್ಯದಲ್ಲಿ ಮತ್ತು ವಾಸ್ತುವಿನಲ್ಲಿ ಈಗ ಹೇಳ್ತಾ ಇರತಕ್ಕಂತಹ ವಿಚಾರ ಇದ್ದರೆ ಒಪ್ಕೊಳ್ಳಿ, ಇರಬೇಕಿತ್ತು ಇಲ್ಲ. ಮತ್ತು ಇರಬೇಕಿತ್ತು ಇಲ್ಲ ಅಂದಮೇಲೆ ಹೇಳ್ತಿರೋದಲ್ಲ ಏನು? ಪಕ್ಕಾ ಸುಳ್ಳಿನ ಕಂತೆ. ಯಾಕೆಂದರೆ ಯಾಕೆ ಸುಳ್ಳಾಗ್ತಾ ಇದೆ ಅಂದರೆ, ಮಗು ಮಂತ್ರ ಹೇಳುತ್ತೆ, ನಾವು ಕೇಳಿಸ್ಕೊತಾ ಇಲ್ಲ, ಮಗುಗೆ ನಾವು ಮಂತ್ರ ಹೇಳ್ಕೊಡ್ತಾ ಇದ್ದೀವಲ್ಲ, ಇದೇ ಸುಳ್ಳು. ನಮಗೆ ತಾಳ್ಮೆ ಅಂತಕ್ಕಂಥದ್ದು ಗೊತ್ತೇ ಇಲ್ಲ, ಬಂದೇ ಇಲ್ಲ. ಇದು ಬಂದ್ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ರೋಗ ಅನ್ನೋದು ಗೊತ್ತಾಗ್ತಾನೇ ಇರಲಿಲ್ಲ. ತಾಳ್ಮೆ ಇದೆಯಂತಲ್ಲಮ್ಮ? ಇದೆಯಾ? ಮಗುಗೆ ತಾಳ್ಮೆ ಇದೆ, ನಮಗೆ ತಾಳ್ಮೆ ಇಲ್ಲ. ಈಗ ಬುದ್ಧಿ ಯಾರಿಂದ ಯಾರು ಕಲಿಬೇಕು? ಮಗುವಿನಿಂದ ನಾವು ಕಲಿಬೇಕು. ನಾವು ಕಲಿಯೋದು ಇಲ್ಲ, ಕಲಿಸೋಕೆ ಹೋಗೋದು ನಾವು ಕಲಿಬೇಕು. ನಾವೇನಿದ್ರು ಅಭ್ಯಾಸ, ಕಲಿಸೋ ಅಭ್ಯಾಸ, ಅದು ಒಳ್ಳೆಯದೋ ಕೆಟ್ಟದ್ದೋ, ಫೇಲ್ ಆಗಿದ್ದೀನೋ ಪಾಸ್ ಆಗಿದ್ದೀನೋ, ನಾನು ಹೇಳೋದನ್ನು ಕೇಳು. ಈ ಜಂಜಾಟ, ಅದಕ್ಕೊಂದು ಸಣ್ಣ ಉದಾಹರಣೆ ಏನಪ್ಪ ಅಂದರೆ, ಮಗುವಿಗೆ, ಮಗುವಿನ ಜೀವಕ್ಕೆ, ಮಗುವಿನ ಜೀವ ಇದೆಯಲ್ಲ, ಜೀವಕ್ಕೆ ಮುಹೂರ್ತ ಕೊಡುವವರು ಯಾರು? ಪ್ರಶ್ನೆ. ಮಗುವಿನ ಜೀವಕ್ಕೆ ಮುಹೂರ್ತವನ್ನು ಕೊಡುವವರು ಯಾರು? ಪ್ರಶ್ನೆಗೆ ಉತ್ತರ ಏನೋ ಹೇಳೋಕ್ಕಾಗತ್ತಾ? ಇಲ್ಲ ಗುರುಗಳೇ. ಪುರೋಹಿತರ? ಸಾಧ್ಯನೇ ಇಲ್ಲ ಗುರುಗಳೇ. ಮತ್ತು ಯಾರು? ಮಗುವಿನ ಜೀವಕ್ಕೆ ಮುಹೂರ್ತ ಕೊಡುವವರು ಯಾರು? ತಾಯಿ. ಜೀವಕ್ಕೆ ಮುಹೂರ್ತ ಕೊಡೋರು ಯಾರು? ತಾಯಿ. ಏನದು ಮುಹೂರ್ತ? ಇದನ್ನು ಸ್ವಲ್ಪ ಸರಿಯಾಗಿ ನೀಟಾಗಿ ಕೇಳಿಸ್ಕೋಬೇಕೆಲ್ಲರೂ. ಮಗುವಿಗೆ ತಾಯಿ ಮುಹೂರ್ತವನ್ನು ಫಿಕ್ಸ್ ಮಾಡೋದು ತಾಯಿ ಕೈಯಲ್ಲೇ ಇರೋದು. ಏನು? 100 ವರ್ಷ ಬಾಳಿ ಬದುಕಬೇಕಾ? ಅದು ಮುಹೂರ್ತ. ಓಕೆ. ಅರ್ಧ ವಯಸ್ಸಲ್ಲಿ ತೊಂದರೆ ಆಗಬೇಕಾ? ಇದು ಮುಹೂರ್ತ. ಈಗ ತಾಯಿಯೇ ಮುಹೂರ್ತ ಫಿಕ್ಸ್ ಮಾಡೋದು ಅಂದರೆ ನಿಜಕ್ಕೂ ಇದು ತಾಯಿಗೆ ಅರ್ಥ ಆಗಿದೆಯಾ? ಸ್ವಲ್ಪ ಯೋಚನೆ. ಹೌದಲ್ಲ? ಗೊತ್ತಿಲ್ಲ ಗುರುಗಳೇ. ಅರೆ, ಮಗು 100 ವರ್ಷ ಬಾಳ್ ಬದುಕಬೇಕು, ಆರೋಗ್ಯವಾಗಿರಬೇಕು, ದಷ್ಟಪುಷ್ಟಿಯಾಗಿರಬೇಕು ಅಂತ ಕೇಳುವಂಥ ತಾಯಿ, ನೀನು ಜನ್ಮ ಕೊಟ್ಟಂತಹ ಮಗುವಿಗೆ ಮುಹೂರ್ತವನ್ನು ಫಿಕ್ಸ್ ಮಾಡೋ ಅಧಿಕಾರ ಭಗವಂತ ನಿನಗೆ ಕೊಟ್ಟಿದ್ದಾನೆ ಅಂದರೆ ಎಷ್ಟೊಂದು ಅರ್ಥ ಇದೆ ಒಂದು ಹೆಣ್ಣಿಗೆ. ತಾಯಿ ಅನ್ನೋ ಸ್ಥಾನಕ್ಕೆ. ಯಾಕೆಂದರೆ ಜನನಿ, ಜನ್ಮಭೂಮಿ.
ಇದೆರಡೂ ತಾಯಂದಿರು ನಮಗೆ ಇದ್ದೇ ಇದ್ದಾರೆ ಅಂತ ನಮ್ಗೆ ಅರ್ಥನೇ ಆಗಿಲ್ಲ. ಅದೇನು ಬಿಡ್ರಿ, ಮದುವೆ ಆಯಿತು, ಮಗು ಆಗತ್ತೆ ಅಂದ್ಕೊಂಡಿದ್ದೀವಿ ಹೊರತು ತಾಯಿ ಅನ್ನೋ ಸ್ಥಾನ ಎಷ್ಟು ಪಾವಿತ್ರತೆಯನ್ನು ಹೊಂದಿದೆ ಅಂತಕ್ಕಂತಹ ಸತ್ಯವನ್ನು ನಾವು ಯಾವತ್ತು ತಿಳ್ಕೊಳ್ತೀವೋ ಆ ದಿನ ಮುಹೂರ್ತ ಫಿಕ್ಸ್ ಆಗತ್ತೆ. ನಾವು ತಿಳ್ಕೊಂಡಿದ್ದ ದಿನ ನಮ್ಮ ಮುಹೂರ್ತ ಫಿಕ್ಸ್ ಆಗುತ್ತೆ. ಅದೇ ಶುಭವಾದ ಮುಹೂರ್ತ. ನಾವು ತಿಳಿದೇನೆ ಯಾರೋ ಬರ್ಕೊಟ್ಟಿದ್ದನ್ನು, ಪುರೋಹಿತರು ಹೇಳೋದನ್ನು ಅದು ಶುಭ ಅಂತ ಅಂದ್ಕೊಂಡಿದ್ದೀವಲ್ಲ, ಅದೇ ಸದಾ ರೋಗಭರಿತವಾದ ಜೀವನ. ಹಾಗಂತ ಅವ್ರು ಬರ್ಕೊಟ್ಟಿದ್ದು ತಪ್ಪು ಅಂತಲ್ಲ, ನಮಗೆ ಅರ್ಥ ಆಗದೆ ಆ ಮುಹೂರ್ತ ಕೊಟ್ಟಾಗ ಸುಳ್ಳಾಗತ್ತೆ. ಅದಕ್ಕೋಸ್ಕರವಾಗಿ ನಾವು ಜೀವನದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ತಾಯಿಯಿಂದ ಮಗುವಿನ ಜೀವಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಇವತ್ತೇನ ನಾವು ಕೇಳ್ತಾ ಇದ್ದೀವಲ್ಲ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಜೊತೆಗೆ ಮಗುವಿನಿಂದ ಮಂತ್ರ ಪ್ರಾರಂಭ ಆಗುತ್ತೆ ಅಂತ ಹೇಳಿದೆ. ಅದು ಯಾವ ಮಂತ್ರ ಅಂತ ಹೇಳಲಿಲ್ಲ, ಮುಂದೆ ಕೊಟ್ಟೋಗ್ಬಿಟ್ರಲ್ಲ ಅಂತ ಅನ್ಕೋತಾರೆ ಅಲ್ವಾ. ಮಗುವಿನಲ್ಲಿ ಪ್ರಾರಂಭ ಆಗ್ತಕ್ಕಂಥ ಅಕ್ಷರ ಯಾವುದು ಅಂತೀಯಮ್ಮ ಅಂದಾಜಾಗಿ? ಆ ಬರುತ್ತೆ ಮೊದಲು, ಆ ಊ ಅಂತ ಶುರು ಆಗತ್ತೆ, ಆಮೇಲೆ ಅಮ್ಮ ಅಂತ ಹೇಳುತ್ತೆ. ಇದು ತಾಯಿಗೆ ಮಗು ಪ್ರತಿದಿನ ಆ ಅಮ್ಮ ಅಂತ ಅನ್ನಿಸ್ಕೊಳ್ತಕ್ಕಂತಹ ವಿಚಾರ ಇದೆಯಲ್ಲ, ತಾಯಿ ಅನ್ನಿಸ್ಕೋತಾಳಲ್ಲ, ಆ ಮಗು ಅಮ್ಮ ಅಂತ ಹೇಳುತ್ತಲ್ಲ, ಆ ಮಗುವಿಗೆ ಜೀವನ ಪರ್ಯಂತ ತಾಯಿ ಆಶೀರ್ವಾದ ಸದಾ ಇರುತ್ತೆ. ಜೀವಕ್ಕೆ ಕೊಟ್ಟಿದ್ದು ತಾಯಿ. ಅಮ್ಮ ಅಂತ ಅನ್ನಿಸ್ಕೊಳ್ತಕ್ಕಂಥ ತಾಯಿ ಇದಕ್ಕೆ ದೈವಿಕವಾದ ಶಬ್ದ ಅಂತಾರೆ. ಅಮ್ಮ ಅಂತ ಮಗು ತಾಯಿಯನ್ನು ಕರೆದರೆ ಅದು ದೈವಿಕವಾದ ಶಬ್ದ ಆಗತ್ತಂತೆ ಆ ಮಗುವಿಗೆ. ಅದಕ್ಕೆ ಹೆತ್ತ ತಾಯಿ ದೇವರು ಅಂತಾರೆ ಅಷ್ಟೇ, ಅರ್ಥ ಹೇಳಿಲ್ಲ. ಏನಮ್ಮ? ಜನ್ಮ ಕೊಟ್ಟ ತಾಯಿ ದೇವರು, ಪ್ರತ್ಯಕ್ಷ ದೇವರು ಅಂತ ಹೇಳೋ ಬುದ್ಧಿವಂತರು ಇದನ್ನು ಹೇಳಬೇಕು. ಹೇಗಾಗತ್ತೆ ದೇವರು? ಆಗಿಲ್ಲ. ಮಗು ಏನು ಗೊತ್ತಾಗತ್ತೆ? ಆಗಿಲ್ಲ. ತಾಯಿ ಮಗುಗೆ ನಾನು ಮುಹೂರ್ತವನ್ನು ಫಿಕ್ಸ್ ಮಾಡಿದ್ದೀನಿ ಅಂತಕ್ಕಂತಹ ಸತ್ಯ ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಅದನ್ನು ಬಳಸೋಕ್ಕಾಗ್ತಾ ಇಲ್ಲ. ಅರ್ಥ ಆಯ್ತಲ್ಲ ಈಗ? ಅದನ್ನು ನಾವೀಗ ಅಮ್ಮ ಅನ್ನೋದನ್ನ ಬಿಟ್ಟು ಮಮ್ಮಿ ಅಂತಾನೋ ಇನ್ನೊಂದೋ ಕರೆಸ್ಕೊಂಡ್ರೆ ತಾಯಿ ಮಗುವಿಗೆ ಯಾವ ರೀತಿ ಸಂಬಂಧ ಇರುತ್ತೆ ಅಂತ ನೀವೇ ಡಿಸೈಡ್ ಮಾಡಿ. ಈಗ ಮಂತ್ರ ಹೇಳಿಸ್ಕೋಬೇಕಾ, ಮಗುವಿನ ಕೈಲಿ ನೀವು ಹೇಳಿಸ್ಕೋಬೇಕಾ, ನೀವು ಮಗುಗೆ ಹೇಳ್ಕೊಡ್ಬೇಕಾ, ನೀವೇ ಡಿಸೈಡ್ ಮಾಡಿ. ಹೌದಲ್ಲ? ಪ್ರಕೃತಿ ದತ್ತವಾಗಿ ದೇವರು ಅಂತ ನಾವು ಒಪ್ಕೊಂಡಿರ್ತಕ್ಕಂಥದ್ದು ಮಗು ದೇವ್ರ ಸಮ ಅಂತ ಹೇಳ್ತೀವಿ. ಆದರೆ ಆ ದೇವ್ರ ರೀತಿಯೇ ಆ ಮಗುವಿಗೆ ಅಮ್ಮ ಅಂತ ಹೇಳ್ಕೊಡಲ್ಲ. ಅದೇ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ, ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೆ. ಆ ಮಂತ್ರದ ಒಂದು ಶಕ್ತಿ, ಅರ್ಥ ಎಷ್ಟರ ಮಟ್ಟಿಗಿದೆ ಅಂತಕ್ಕಂತಹ ಲೆಕ್ಕದೊಂದಿಗೆ ಒಂದು ವಿಷಯ ಏನು ಹೇಳಬಹುದು ಅಂದರೆ, ಈಗ ಮುಹೂರ್ತ ಫಿಕ್ಸ್ ಮಾಡೋದು ಜೀವಕ್ಕೆ ಅಂತ ವಿಚಾರ ಹೇಳಿದ್ರಿ ಗುರುಗಳೇ, ಸರಿ. ನಮಗೆ ಗೊತ್ತಾಗೋದು ಹೇಗೆ? ನಮಗೆ ಗೊತ್ತಾಗಬೇಕಲ್ಲ. ತಾಯಿ ಮುಹೂರ್ತವನ್ನು ಮಗುವಿಗೆ ಹೇಗೆ ಫಿಕ್ಸ್ ಮಾಡ್ತಾರೆ ದಯವಿಟ್ಟು ಸ್ವಲ್ಪ ತಿಳಿಸ್ಬಿಡಿ. ತಿಳಿಸ್ಬೇಕು ಅಂತ ಬೇಡ ಅಂತ್ಯ? ತಿಳಿಸೋಣ ಗುರುಗಳೇ, ಅದ್ರ ಬಗ್ಗೆ ಮಾತಾಡೋಣ. ಕಾಲರ್ ರೆಡಿ ಇದ್ದಾರೆ. ಹಲೋ ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ವೃಷಭ ರಾಶಿ, ಮೃಗಶಿರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಅಮ್ಮ. ಹಲೋ ನಾರಾಯಣ, ಹೇಳಿಮ್ಮ ಮಗಳ. ಗುರುಜಿ, ಎಷ್ಟು ವಯಸ್ಸು? ಇವಾಗ 27 ಆಗಿ 28 ನಡೀತಾ ಇದೆ. ಏನ್ ಮಾಡ್ತಿದ್ದಾಳೆ? ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಗುರುಜಿ. ಮದುವೆ ಆಗಿದೆ. ಮದುವೆ ಆಯ್ತಾ? ಎಷ್ಟು ವರ್ಷ ಆಯ್ತು? ಒಂದು 2-3 ವರ್ಷ ಆಗತ್ ಬಂತು ಗುರುಜಿ. ಓಕೆ, ಅವಳ ಬಗ್ಗೆ ಏನಾಗ್ಬೇಕಮ್ಮ? ಅವಳ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಹೆಲ್ತ್ ಬಗ್ಗೆ ಈಗ ಮದುವೆ ಆದ್ಮೇಲೆ ಗೊತ್ತಾಯ್ತಾ, ಅದಕ್ಕೆ ಮುಂಚೆ ಗೊತ್ತಿತ್ತಾ? ಇವಾಗ ನಿಮ್ ಕಾರ್ಯಕ್ರಮ ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಅದರಿಂದ ಗೊತ್ತಾಯ್ತು. ಇವಾಗ ಅರ್ಥ ಆಯ್ತಾ ಇದರಲ್ಲಿ ಏನೋ ಒಂದಿದೆ ಸತ್ಯ ಅಂತ? ಹೌದು ಗುರುಜಿ. ಓಕೆ, ನೀವೇನು ಓದಿದ್ದೀರಾ? ನಾನು 10th ಪಾಸ್ ಆಗಿಲ್ಲ, ಅಷ್ಟಕ್ಕೆ ಬಿಟ್ಟು ಮದುವೆ ಮಾಡಿದ್ರು. ತುಂಬ ಒಳ್ಳೇದು ಮಾಡಿದ್ರು. ಯಾರು ಕಾಲೇಜ್ ಮೇಟ್ ಹತ್ತಕ್ಕೆ ಮುಂಚೆ ಮದುವೆ ಮಾಡ್ತಾರೆ ಅವರು ಅದೃಷ್ಟವಂತರು ಅಂತ. ಯಾರು? ಅಪ್ಪ ಅಮ್ಮಂದಿರು. ಯಾಕೆ? ಇಲ್ಲ, ನನ್ನ ಕೈ ಸಿಗಲ್ವಲ್ಲ. ಸಂಕ್ರಾಂತಿ ಆದ್ಮೇಲೆ ಮಾಡ್ಕೊತೀನಿ, ಯುಗಾದಿ ಆದ್ಮೇಲೆ ಮಾಡ್ಕೊತೀನಿ ಅಂತಾರಲ್ಲ. ಎಲ್ಲರೂ ಹಾಗಿರಲ್ಲ ಅಲ್ವಾ ಗುರುಗಳೇ? ಅಲ್ಲ, ಇದು ಸದ್ಯಕ್ಕೆ ಹಂಗೆ ಅನ್ಕೊಳ್ಳೋಣ. ಈಗ ಇವ್ರು ಏನು ಹೇಳಿದ್ರು, 10ನೇ ಕ್ಲಾಸ್ಗೆ ಹಿಡಿದು ಮಾಡಿಬಿಟ್ರು. ಇದು ತಂದೆ ತಾಯಿಗಳ ಬುದ್ಧಿವಂತಿಕೆ, ಜಾಣತನ. ಹಾಗಂತ ಅದೆಲ್ಲ ಮಾಡಿದರೆ ಸಕ್ಸಸ್ ಅಂತ ಹೇಳ್ತಾ ಇಲ್ಲ, ಆದರೆ ಒಳ್ಳೇದು ಅಂತ ಅನ್ಕೋತೀನಿ. ಹಗ್ಗ ಎಲ್ಲ ಬಿಟ್ಬಿಟ್ಟು ಹಗ್ಗನೇ ಹಾಕದೇನೆ ಹಸು ಬಿಟ್ಬಿಟ್ರೆ ಅದು ಕೈಗೆ ಸಿಗುತ್ತಾ? ಅದು ಅದೇ ಕೇಳುತ್ತೆ.
ಹಾಗೆ ಮಕ್ಕಳನ್ನ ಯಾವ ವಯಸ್ಸಿನಲ್ಲಿ ಅವರಿಗೆ ಬ್ರೇಕ್ ಹಾಕಿ ಹಗ್ಗ ಹಾಕಬೇಕು ಹಾಕ್ಬಿಟ್ರೆ ಹೆಂಗೋ ಕಷ್ಟನೋ ಸುಖನೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಮಿತಿಮೀರಿ ಹೋದಾಗ ಹಗ್ಗ ಹಾಕಲಿಕ್ಕೆ ಬಗ್ಗಲ್ಲ. ಹಾಗಾಗಿ ಅಮ್ಮ ನೀವು ನಿದ್ದೆ ಅಂತಕ್ಕಂಥ ವಿಚಾರಕ್ಕೆ ಬಂದರೆ ನಿಮ್ಮಲ್ಲಿ ನಾನು ನಿದ್ದೆ ಚೆನ್ನಾಗಿ ಮಾಡಿದ್ದೀನಿ, ನಿದ್ದೆಯಲ್ಲಿ ತುಂಬ ಖುಷಿ ಪಟ್ಟಿದ್ದೀನಿ, ನನಗೆ ಅರ್ಥ ಆಗಿದೆ ಅಂತ ಅಂದರೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ ತಾಯಿ? ನಿಮ್ಮ ವಿಚಾರದಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ, ಸಮಯಕ್ಕೆ ಸರಿ ನಿದ್ದೆ ಮಾಡಿದ್ದೀನಿ ಆಗಿದೆಯಾ? 50% ಗುರುಜಿ. 50%. ರಾತ್ರಿ ಮಲಗೋದು ಸರಿ ಇಲ್ವಾ, ಬೆಳಗ್ಗೆ ಏಳೋದು ಸರಿ ಇಲ್ವಾ? ಇಲ್ಲ, ಈಗ ಸುಮಾರು 15-20 ವರ್ಷದಿಂದ ಬೇಗ ಮಲ್ಕೊಂತೀವಿ, ಬೇಗ ಹೇಳ್ತೀವಿ ಗುರುಜಿ. ನಾನು ಕೇಳ್ತಿರೋದು ನಿಮ್ಮ ಮಗು ಹುಟ್ಟಕ್ಕೆ ಮುಂಚಿನ ಕತೆ. ಅದು ಅವಾಗ ಅಷ್ಟು ಚೆನ್ನಾಗಿರ್ಲಿಲ್ಲ ಗುರುಜಿ. 10 ಗಂಟೆಗೆ ಮಲ್ಕೊಂತಿದ್ವಿ ಅವಾಗ. ಊಟ 1 ಗಂಟೆವರೆ ಹಂಗೆ ಊಟ ಮಾಡ್ತಿದ್ವಿ. ಓಕೆ, ಮದುವೆ ಆದಾಗ ನಿಮ್ಮ ವಯಸ್ಸೆಷ್ಟು? ಒಂದು 20 ವರ್ಷ ಅನ್ಸುತ್ತೆ. ಓಕೆ, ಸೊ ಎಷ್ಟು ವರ್ಷಕ್ಕೆ ಮಗು ಆಯಿತು? 1 ವರ್ಷಕ್ಕಾಗೋಯ್ತು. 1 ವರ್ಷ ಒಳಗಡೆ ಮಗು ಆಗೋಯ್ತು. ಓಕೆ, ಮಗು ಅಂತಕ್ಕಂಥದ್ದು ನಿಮಗೆ ಗರ್ಭಸ್ಥ ಸ್ಥಿತಿಯಲ್ಲಿದ್ದಾಗ ನೀವು ಮಗು ನಿಮ್ಮ ಹೊಟ್ಟೆಯಲ್ಲಿ ಇದೆ, ಅದಕ್ಕೆ ನೀವು ವಿಶೇಷವಾಗಿ ಏನಾದ್ರೂ ಮಗುಗೋಸ್ಕರವಾಗಿ ನಾನು ಊಟ ಮಾಡ್ತಕ್ಕಂತಹ ಕ್ರಮ ಸಮಯ ಗೊತ್ತಿತ್ತಾ? ಇಲ್ಲ ಗುರುಜಿ, ಗೊತ್ತಿರ್ಲಿಲ್ಲ. ನಿಮ್ಮ ತಾಯಿಗೆ? ಹಲೋ ಅವ್ರಿಗೆ ಗೊತ್ತಿದ್ದೀರಿ, ಇರು ಗೊತ್ತಿರ್ತಿತ್ತು ಗುರುಜಿ. ಹಲೋ, ಕೇಳಿಸ್ತಿದ್ಯಾ? ಹಾ, ಕೇಳಿಸ್ತಾ ಇದೆ ಗುರುಜಿ. ಅವ್ರಿಗೂ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಓಕೆ, ಈಗ ಕಡೆ ನಾವೆಲ್ಲ ಬೆಳೆದಿದ್ದು. ಓಕೆ, ನಿಮ್ಮ ಮಗಳು ಇವಾಗ ಅನುಭವಿಸ್ತಾ ಇರ್ತಕ್ಕಂಥದ್ದು ತಲೆಯಲ್ಲಿ ನೋವು ಅಂತ ಹೇಳ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಯಾವುದು ಹೇಳ್ತಾರೆ? ಕಾಲ್ ನೋವು ಅಂತ ಹೇಳ್ತಾರೆ ಗುರುಜಿ, ಕಾಲ್ ನೋವು. ಓಕೆ, ಈಗ ನೀವು ಇದಕ್ಕೆ ಏನಾಯಿತು, ಏನಕ್ಕೆ ಕಾಲು ನೋವು ಬಂದಿದೆ ಅಂತ ತಿಳ್ಕೊಳ್ಳಿಲ್ವಾ, ಅಥವಾ ಇದೆಲ್ಲ ಏನು ಕೇಳೋದು ಅಂತನಾ, ಹೇಗೆ ಅಂತ? ಗೊತ್ತಿರ್ಲಿಲ್ಲ ಗುರುಜಿ. 1 ವಾರದಿಂದ ನಿಮ್ ಪ್ರೋಗ್ರಾಮ್ ಬಿಡದೆ ನೋಡ್ತಾ ಇದ್ದೀನಿ. ಅದಕ್ಕೆ ತುಂಬಾ ಇಷ್ಟ ಆಯ್ತು ಗುರುಜಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಜೀವನ ಕಲಿಸ್ತಾ ಇದ್ದೀರಾ ಹೊಸದಾಗಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ, ಸಂತೋಷ. ಈಗ ನಿಮ್ಮ ಮಗಳಿಗೆ ಮಲಗ್ತಕ್ಕಂಥ ಸಮಯ ಮತ್ತು ಊಟ ಮಾಡ್ತಕ್ಕಂಥ ಸಮಯ ಕರೆಕ್ಟಾಗಿದೆ ಅಂತ ಅನಿಸುತ್ತಾ ನಿಮಗೆ? ಅನಿಸಿದೆಯಾ? ಈಗ ಇಲ್ಲಿ ಇದ್ದಾಗ ಮಾಡ್ತಿದ್ರು ಗುರುಜಿ, ಗಂಡನ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಇವಾಗ ಅವರು 7:30-8 ಗಂಟೆ ಒಳಗಡೆ ಊಟ ಮಾಡ್ತೀವಿ. ಇಲ್ಲಿ ಇದ್ದಾಗ ಮಾತ್ರ ನಾವು 15-20 ವರ್ಷದಿಂದ ಅದೇನೋ ಗೊತ್ತಿಲ್ಲ, 7 ಗಂಟೆ 7:30 8 ಗಂಟೆ ಒಳಗೆ ಊಟ, ಮತ್ತೆ ಬೇಗ ಮಲಗ್ತೀವಿ, ಬೇಗ 5 ಗಂಟೆಗೆ ಹೇಳ್ತೀವಿ. ಅದು ನಿಮ್ಮ ಮಗಳಿಗೆ ಸಿಟ್ಟು ಜಾಸ್ತಿನಾ, ಕೋಪ ಇದು ಬೇಜಾರು ಜಾಸ್ತಿನಾ? ಬೇಜಾರು ಜಾಸ್ತಿ. ಓಕೆ, ಇದಕ್ಕೆ ವಿಚಾರ ಇಷ್ಟ. ಏನು ಓದಿದ್ದಾಳೆ ನಿಮ್ಮ ಮಗಳು? ನಿಮ್ಮ ಮಗಳು ಏನು ಓದಿದ್ದಾಳೆ ಅಂದೆ? ಇಂಜಿನಿಯರಿಂಗ್ ಮಾಡಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಗುರುಜಿ. ಓಕೆ, ಈಗ ಅಲ್ಲಿ ವಿಷಯ ಇಷ್ಟೇ. ನೀವು ಮಾಡಬೇಕಾದದ್ದು, ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ಮೃಗಶಿರ ನಕ್ಷತ್ರ ಅಂತಕ್ಕಂತಹ ಒಂದು ನಕ್ಷತ್ರದ ಒಂದು ಗುರುತು ಅಂತ ತಗೊಂಡಾಗ ತಲೆಯ ಭಾಗ, ಹೊಟ್ಟೆಯ ಭಾಗ, ಅಮ್ಮ ಕೇಳಿಸ್ಕೊತಿದ್ದೀರಾ? ಹೌದು ಗುರುಜಿ, ಹೊಟ್ಟೆ ಯಾವಾಗೂ ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಈಗ ನೀವು ಅದನ್ನು ರಿಪೇರಿ ಮಾಡದೆ ಏನಾದ್ರು ಅಪ್ಪಿತಪ್ಪು ಮಗು ಏನಾದ್ರು ಅಕಸ್ಮಾತ್ ಆದರೆ ಅವಳಿಗೆ ಮಗು ಆಗಿದೆ ಗುರುಜಿ, 1.5 ವರ್ಷದ ಪಾಪು ಇದೆ. ಏನ್ ನಕ್ಷತ್ರ ಮಗುದು? ಕೃತಿಕಾ ನಕ್ಷತ್ರ. ಈಗ ಆ ಮಗು ನಿದ್ದೆ ಮಾಡೋದು ರಾತ್ರಿನಾ ಆಗಲಲ್ಲ? ಇವಾಗ ರಾತ್ರಿ 1-2-3 ಸಲ ಹೇಳುತ್ತೆ ಗುರುಜಿ, ಏನು ಮಲ್ಕೊಳ್ಳುತ್ತೆ. ಅಂದ್ರೆ ತುಂಬಾ ಚೆನ್ನಾಗಿ ನಿದ್ದೆ ಮಾಡೋದು ಹಗಲಲ್ಲಿ ಮಗು? ಹೌದು ಗುರುಜಿ. ಈಗ ಲೆಕ್ಕ ಹಾಕೊಳ್ಳಿ, ನೀವು ನಿಮ್ಮಮ್ಮ ಪ್ಲಸ್ ನಿಮ್ಮ ಮಗಳು ಈ 3 ತಲೆಮಾರಿಂದ ನಿದ್ದೆ ಅನ್ನೋ ರೋಗನೇ ಮಗು ಪಾಸ್ ಆಗ್ತಾ ಇದೆ. ನಿಮ್ಮ ತಾಯಿಯಿಂದ ನಿಮಗೆ ಪಾಸ್ ಆಯಿತು, ನಿಮಗಿಂದ ಮಗಳಿಗೆ ಪಾಸ್ ಆಯಿತು, ಮಗಳಿಂದ ಮಗುಗೆ ಪಾಸ್ ಆಯಿತು. ನಾವು ನಿದ್ದೆ ಮಾಡೋ ಸತ್ಯದಲ್ಲಿ ಆರೋಗ್ಯ ಇರಬೇಕು ಅಂತಕ್ಕಂಥ ಸತ್ಯ ಗೊತ್ತೇ ಆಗಲಿಲ್ವಾ ಅಂತ ನನಗೆ ಅನ್ನಿಸ್ತಾ ಇದೆ. ಏನು ಹೇಳ್ತೀರಾ? ಅಮ್ಮ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಗುರುಜಿ. ಮಲ್ಕೊಂಡಿಂದ ಹಂಗೆ ಕೆಳಗಡೆ ಮಲ್ಕೊಂಡ್ರು ನಿದ್ದೆ ಮಾಡ್ತಾರೆ. ನನಗ್ ನಿದ್ದೆ ಇಲ್ಲ. ಒಂದು ವಿಷಯ, ಅತಿಯಾದ ನಿದ್ದೆ ಮಾಡೋದು, ಅತಿಯಾಗಿ ಊಟ ಮಾಡೋದು, ಕಮ್ಮಿಯಾಗಿ ನಿದ್ದೆ ಮಾಡೋದು, ಕಮ್ಮಿಯಾಗಿ ಊಟ ಮಾಡೋದು ಎರಡೂ ತಪ್ಪೆ. ಹೌದು. ಎಳ್ನೀರು ಗುಡ್ಡೆ ಮೇಲೆ ಮಲ್ಕೊಂಡ್ಬಿಡ್ತಾರೆ ಸ್ವಾಮಿ, ಪಾತ್ರೆ ಬೆಳಗ್ತಾನೆ ಮಲ್ಕೊಂಡ್ಬಿಡ್ತಾರೆ ಸ್ವಾಮಿ, ಅದು ನಿದ್ದೆ ಅಲ್ಲ ಅದು. ಯಾಕೆ ಅಂದರೆ ಒಳಗಡೆ ಎಲ್ಲ ತುಂಬಿರುತ್ತೆ. ಈ ನಿದ್ದೆ ಮತ್ತು ಬರೋದು ಯಾವಾಗ ಅಂದರೆ ಹಸಿದು ಬಿಸಿದು ಸೇರ್ಕೊಂಡಾಗ ಮತ್ತು ಬಂದು ಅಲ್ಲಲ್ಲೇ ಮಲ್ಕೊಂಡ್ಬಿಡ್ತಾರೆ.
ಇದನ್ನ ಆರೋಗ್ಯದ ನಿದ್ದೆ ಅಲ್ಲ, ಇದು ರೋಗದ ನಿದ್ದೆ. ಹೌದು. ಕೆಲವರು ಅಂತಾರೆ ನಾನು ಕೂತ ನಿದ್ದೆ ಬರ್ತಪ್ಪ, ಅಯ್ಯೋ ನನಗೆ ದೇವ್ ಭಾರಿ ಚೆನ್ನಾಗಿ ನಿದ್ದೆ ಕೊಟ್ಟವನೆ ಅಂತ. ನಾನು ಹೇಳ್ತೀನಿ, ನಿಜಕ್ಕೂ ಹೇಳ್ತೀನಿ, ಅದು ನಿದ್ದೆ ಅಲ್ಲ, ಅದು ರೋಗದ್ದು. ರೋಗದ ನಿದ್ದೆ ಅನ್ನೋದು ಇದೆ ಅನ್ನೋದು ನಿಜಕ್ಕೂ ಇವತ್ತೇ ಗೊತ್ತಾಗ್ತಿರೋ. ನಿದ್ದೆಯಲ್ಲಿ ರೋಗದ ನಿದ್ದೆ ಯಾವುದು, ಯೋಗದ ನಿದ್ದೆ ಯಾವುದು ಅಂತ ತಿಳ್ಕೊಂಡ್ರೆ ಮನುಷ್ಯ ಅಂತ ಬದುಕಕ್ಕೆ ಸಾಧ್ಯ. ನಾವು ಮಾಡುತ್ತಿರುವ ನಿದ್ದೆ ರೋಗದ್ದು, ಅದಕ್ಕೆ ರೋಗ ಬರ್ತಾ ಇದೆ. ನಾವು ಯಾವ್ದು ಮಾಡಬೇಕಿತ್ತು? ಯೋಗ ನಿದ್ದೆ ಮಾಡಬೇಕಿತ್ತು. ನಾವು ಅಂತ ಅದೃಷ್ಟವಂತರ ಅನ್ಕೊಂಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಹೌದು. ಮತ್ತು ಆಗಿದ್ಮೇಲೆ ಏನು ಮಾಡ್ತಾ ಇದ್ದೀವಿ ನಾವು? ರೋಗದ ನಿದ್ದೆನೇ ಮಾಡ್ತಾ ಇದ್ದೀವಿ. ಇನ್ನು ರೋಗದ ಮಕ್ಕಳೇ ಹುಟ್ಟೋದು. ಈಗ ಇದು ಮದುವೆ ಸಾಲದು ಅಂತ ಇವ್ರು ಮಾಡ್ಕೊಂಡು ಸಾಲದು ಅಂತ ಅಲ್ಲೂ ಹಂಚಿದ್ರು. ಅಮ್ಮ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಗ್ತಾ ಇದೆ ಗುರುಜಿ. ಫಸ್ಟು ನೆಮ್ಮದಿಯಾಗಿ ಇರೋದಂತ ಹೇಳ್ಕೊಡಿ ಗುರುಜಿ. ಒಂದು ನಿಮಿಷ ಹೇಳ್ಕೊಡೋದಕ್ಕೆ. ಮಗಳು ಎಲ್ಲೋ ಇದ್ದಾಳೆ, ನಾವು ಮಾತಾಡೋದ್ರೆ ಅರ್ಥ ಇಲ್ಲ. ನಿಮ್ಮ ಮಗಳು ಅಳಿಯನಿಗೆ ಈ ಸತ್ಯವನ್ನು ತಿಳಿ ಹೇಳುವಂತಹ ವಿಚಾರ, ಜೊತೆಗೆ ನಿಮ್ಮ ಮಗಳ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದ ಮಗು. ಈ ಮಗುವಿನ ವಿಚಾರ ಏನು ಅಂದರೆ ನಿದ್ದೆ ಕ್ವಾಲಿಟಿ ಪೂರ್ತಿ ಕೆಟ್ಟೋಗಿದೆ. ಈಗ ಮಗುಗೆ ರಿಪೇರಿ ಮಾಡ್ತಕ್ಕಂಥದ್ದು ತಾಯಿಯಲ್ಲಿ ಇರ್ತಕ್ಕಂಥ ಅಂಶವನ್ನು ತೆಗೆದಾಗ ಇನ್ನೊಂದು ಮಗು ಆದರೂ ಕೂಡ ಕೊನೆ ಪಕ್ಷ ಚೆನ್ನಾಗಿ ಆಗುತ್ತೆ, ನಿಮ್ಮ ಮಗಳು ಚೆನ್ನಾಗಾಗ್ತಾಳೆ. ಈ ಸತ್ಯ ತಿಳ್ಕೊಬೇಕಂದ್ರೆ ಮೊದಲು ಸಮಯ ಪಾಲನೆ ಮಾಡೋದು ನಿಮ್ಮ ಮಗಳಿಗೆ ಹೇಳ್ಕೊಡ್ಬೇಕು. ಸಮಯ ಪಾಲನೆ ಮಾಡೋಕ್ಕಾಗಲ್ಲ. ಕಾರಣ ಏನಂದರೆ, ಒಂದೇ ಸಮಯಕ್ಕೆ ನಿಮ್ಮ ಮಗಳು ಮೋಷನ್ಗೆ ಹೋಗ್ತಕ್ಕಂಥ ಅಭ್ಯಾಸ ಇಲ್ಲವೇ ಇಲ್ಲ. ಕೇಳಿ ನೋಡಿ. ಯಾವಾಗಂದರೆ ಅವಾಗ ಹೋಗ್ತಾಳೆ. ಸಮಯ ಪ್ರಜ್ಞೆ ಇಲ್ಲದೆ ಹೋಗ್ತಕ್ಕಂಥ ಅಭ್ಯಾಸ ಇದೆ. ಯಾವುದಾ ಗೊತ್ತಿದೆಯಾ ಇಲ್ವಾ ನಿಮಗೆ? ಇದನ್ನು ರಿಪೇರಿ ಆಗಬೇಕಾ ಬೇಡವಾ? ನೋಡಿ, ಈಗ ನಾನು ಪೂಜೆ ಹೇಳ್ಕೊಟ್ಬಿಟ್ರೆ ಹೊಟ್ಟೆ ಕ್ಲೀನ್ ಮಾಡೋಕ್ಕೂ ಪೂಜೆ ಮಾಡೋಕ್ಕೂ ಸಂಬಂಧ ಏನಿದೆ ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಈ ಪಾಠಶಾಲೆಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೆ ನೀವು ಗೊತ್ತಾಗತ್ತೆ, ನಿಮ್ಮ ಮಗಳಿಗೂ ಗೊತ್ತಾಗತ್ತೆ, ಆ ಮಗುಗೂ ಗೊತ್ತಾಗತ್ತೆ. ಎಲ್ಲರೂ ನೆಮ್ಮದಿಯಾಗಿರಬೇಕು ಅಂದರೆ ನಮ್ಮ ಬದುಕಿನ ಮೌಲ್ಯಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿಸಿ. ಒಳ್ಳೆಯದಾಗಲಿ ತಾಯಿ, ಯೋಚನೆ ಮಾಡಿಬಿಡಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ಶಕುಂತಲಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಅದೇ ರೀ, ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಅದೊಂದು ಪೂರ್ವಭಾದ್ರ ನಕ್ಷತ್ರ ರೀ, ಮೀನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ. ನಮಸ್ಕಾರ ಗುರುಜಿ. ನಾರಾಯಣ. ಹೇಳಿ. ಮಗನ? ಮಗಂದ್ರಿ. ಎಷ್ಟು ವಯಸ್ಸು? ಅವನಿಗೆ 32 ವರ್ಷ ರೀ. ಏನಾಗಬೇಕಿತ್ತು ಅವನ ಬಗ್ಗೆ? ಮದುವೆ ಡಿಲೇ ಆಗ್ತಾ ಇರ್ತದ್ರಿ. ಏನು ಮಾಡ್ತಿದ್ದಾನೆ ಮಗ ರೀ? ಇಂಜಿನಿಯರಿಂಗ್ ಮುಗಿಸ್ತಾನ್ರಿ, ಸಿವಿಲ್ ರೀ. ಸೋಲಾರ್ನ ಕೆಲಸ ಮಾಡ್ತಾನ್ರಿ, ಸೋಲಾರ್ನ. ಓಕೆ. ಈಗ ಮದುವೆ ಆಗ್ತಾ ಇಲ್ಲ ಅಂತನಾ? ಹ್ಞೂನ್ರಿ, ಮದ್ವಿನ ಆಗಲ್ರಿ. ಎಲ್ಲ ಇದಾಗಿರ್ತೈತ್ರಿ, ಮುರಿದ್ ಬಿದ್ಬಿಡ್ತೈತಿ. ಇಲ್ಲ ಏನೋ ಇಬ್ರು ಹುಡುಗ ಹುಡುಗಿ ಇಷ್ಟ ಆದ್ರೂ ಅವ್ರ ತಂದೆ ತಾಯಿ ಕೊಡೋದಿಲ್ರಿ. ಏನೋ ಒಂದು ಕಾರಣ ರೀ. ವಾರ ಯಾವ್ದು ಹುಟ್ಟಿದ್ದು ನಿಮಗ? ಬುಧವಾರ ಹುಟ್ಟ್ಯಾನ್ರಿ. ಓಕೆ. ನೀವು ಏನು ಓದಿದ್ದೀರಾ? ನಾನು 10ನೇ ಕ್ಲಾಸ್ ಓದಿನ್ರಿ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಮನೆ ಯಜಮಾನ್ರಿ ಇಲ್ರಿ, ತೀರ್ಕೊಂಡ್ರಿ. ಅವ್ರು ಆಗ್ಲೇ 22 ವರ್ಷ ಆಯ್ತ್ರಿ. 22 ವರ್ಷ ಆಯ್ತು ಅಂದ್ರೆ ಮದುವೆ ಜೀವನ ಎಷ್ಟು ವರ್ಷ ನಡೆಸಿದ್ರಿ ನೀವು? ನಾವು ಒಂದು 15-16 ವರ್ಷ ರೀ. ಸಾಕಾ ನಿಮ್ಗೆ? ಸಾಕು ಅನಿಸ್ತಾ? ಸಾಕಾಗೈತ್ರಿ. ಅವ್ರು ಫುಲ್ ಡ್ರಿಂಕ್ಸ್ ಮಾಡ್ತಿದ್ದಾರ್ರಿ, ಭಯಂಕರ ಕಿರಿಕಿರಿ ಐತ್ರಿ. ಎಷ್ಟು ವರ್ಷದಿಂದ ಡ್ರಿಂಕ್ಸ್ ಮಾಡ್ತಾ ಇದ್ರು ಅವರು, ನಿಮ್ ತಿಳಿದ ಮಟ್ಟಿಗೆ? ಅವರು ಮದ್ವಿಕ್ಕಿಂತ ಮುಂಚೆನೆ ಮಾಡ್ತಿದ್ರಂತ್ರಿ, ನಮಗ್ ಗೊತ್ತಿಲ್ರಿ. ಅದು ಹೋಗ್ಬೇಕಾದ್ರೇನೆ ಮಾಡ್ತಿದ್ರಂತ್ರಿ. ಅಲ್ಲ, ನೀವು ಇಷ್ಟು ಕಂಡಿಡಿಲ್ಲ ಅಂದ್ರೆ ಮದುವೆ ಹೆಂಗ್ ಮಾಡ್ಕೊಂಡ್ರಿ? ನಾವು ಇನ್ನ 18 ವರ್ಷ ರೀ. ಅವಾಗ ನಮ್ಮ ಅಜ್ಜಿ ಮಾಡಿದಾರ್ರಿ. ಈಗ ನೋಡಿ, ನಿಮ್ಮ ಮಗ ನಿಮ್ಮ ಯಜಮಾನ್ರ ಮತ್ತಿನಲ್ಲೇ ಇದ್ದಾನೆ. ಅವನಿಗೆ ಉಸಿರಾಟ ಚೆನ್ನಾಗಿಲ್ಲ. ಅವನು ಮದುವೆ ಆಗೋದು 99% ಸಾಧ್ಯತೆ ಇಲ್ಲ. ಅಕಸ್ಮಾತ್ ಮದುವೆ ಆದರೆ ನೀವೇನು ಅನುಭವಿಸಿದಿರೋ, ಮದುವೆ ಮಾಡಿಕೊಂಡು ಸುಖ ಇಲ್ಲದೆ ನೆಮ್ಮದಿ ಇಲ್ಲದೆ ನೀವೇನು ಅನುಭವಿಸಿದಿರೋ, ಇದು ನಿಮ್ಮ ಮಗನಿಗೆ ನೀವು ಕೊಡುವಂತಹ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀರಾ. ನನ್ನ ಪ್ರಕಾರ ಹೇಳಿದ್ರೆ ನಿಮ್ಮ ಮಗನಿಗೆ ಮದುವೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮಾಡಿದರೂ ದಾಂಪತ್ಯ ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಸಂಸಾರ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಬೇಜಾರಾಯ್ತಾ? ಅರ್ಥ ಆಯ್ತಾ? ಇಲ್ರಿ, ಬೇಜಾರನ ಆಯ್ತ್ರಿ. ಮತ್ತೆ ಅದು ಹೆಂಗ್ ಮಾಡ್ಬೇಕು? ಅಲ್ಲ, ಒಂದ್ ನಿಮಿಷ ಅಮ್ಮ. ಬೇಜಾರು ಎಲ್ರಿಗೂ ಆಗ್ಬಿಡತ್ತೆ. ಇದೊಂದೇ ತಾನೇ ನಮ್ಮ ಜನಗಳಿರೋದು ಕೆಟ್ಟ ಅಭ್ಯಾಸ. ಏನಕ್ಕೆ ಬೇಜಾರು ಮಾಡ್ಕೋಬೇಕು? ನೀವು ಒಳ್ಳೇದನ್ನು ತಿಳ್ಕೊಂಡು ಇಲ್ಲ, ಮದುವೆ ಮಾಡ್ಕೊಳ್ಳೋಗ್ಲೂ ಒಳ್ಳೇದು ಮಾಡ್ಕೊಂಡಿಲ್ಲ, ಮಗು ಆದಮೇಲೂ ಒಳ್ಳೇದು ಮಾಡ್ಕೊಂಡಿಲ್ಲ. ನಿಮ್ಗೆ ಒಳ್ಳೇದು ಯಾಕೆ ಆಗಬೇಕು? ನನ್ನ ಪ್ರಶ್ನೆ, ಯಾಕೆ ಆಗ್ಬೇಕು ನಿಮ್ಗೆ ಒಳ್ಳೇದು ಹೇಳಿ? ಸೋಮಾರಿ ತನಕ, ಬೇಜವಾಬ್ದಾರಿ ತನಕ ಸ್ವಲ್ಪ ಯೋಚನೆ ಮಾಡಿಮ್ಮ. ಹೌದ್ರಿ, ಸೋಮಾರಿತನನೂ ಐತ್ರಿ ನಮ್ಮ ಹತ್ರ. ಐತ್ರಿ ಅಲ್ಲ, ಎಲ್ಲ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು, ತಂದೆ ತಾಯಿಗಳು ಇರ್ತಕ್ಕಂಥದ್ದೇ ಮಕ್ಕಳ ವಿಷಯದಲ್ಲಿ ಸೋಮಾರಿತನ.
ಹೌದ್ರಿ 32 ವರ್ಷ ಆಗಿದೆ ರೀ, ನೀವು ತಾಯಿ ಅನ್ನಿಸ್ಕೊಂಡಿದ್ದೀರಾ. ಏನು ಪ್ರಾರ್ಥನೆಯನ್ನು ನಿಮ್ಮ ಮಕ್ಕಳಿಗೋಸ್ಕರ ಮಗನಿಗೋಸ್ಕರ ಮಾಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ. ಆ ಮಗು ಹೊಟ್ಟೆಲಿರಬೇಕಾದ್ರೆ ಪಡಬಾರ್ದು ಹಿಂಸೆ ಪಟ್ಟು ಮಗು ಮಾಡ್ಕೊಂಡಿದ್ದೀರಾ. ಹೌದ್ರಿ ಹೌದ್ರಿ ಇಂಥ ಹಿಂಸೆಯಲ್ಲಿ ಮಗುವನ್ನು ನೀವು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಆ ಮಗುವನ್ನು ಈ ಪ್ರಪಂಚಕ್ಕೆ ತಂದಿದ್ದೀರಾ. ಆ ಮಗುವಿಗೆ ಮನಃಶಾಂತಿ ಇಲ್ಲ, ಕೋಪ ಒಂದೇ, ಹೊರಟುತನ ಒಂದೇ. ಮಗನಿಗೆ ಜಾಸ್ತಿ ಮಾತಾಡಲ್ಲ, ಮೌನವಾಗಿ ಸುಮ್ಮನೆ ಇರ್ತಾನೆ. ಪ್ರಶ್ನೆನೂ ನಿಮ್ಮದೇ, ಉತ್ತರನೂ ನಿಮ್ಮದೇ. ಬೇಕಾಯ್ತು. ಹೌದ್ರಿ ಹೌದ್ರಿ ಈಗ ನಿಮ್ಮ ಮಗ ಮದುವೆಗೆ ಒಪ್ಪಲ್ಲ, ನಿಮ್ಮ ಮಗನಿಗೆ ಹೆಣ್ಣು ನೋಡೋಕೆ ಕರ್ಕೊಂಡೋದ್ರು ನಿಮ್ಮ ಮಗ ಬರಲ್ಲ. ಇನ್ ಕೇಸ್ ಬಂದ್ರೂ ಆ ಮದುವೆ ಉಳಿಯಲ್ಲ, ಕಾರಣ ಕಿತ್ತೋಗುತ್ತೆ. ಎಂಗೇಜ್ಮೆಂಟ್ ಆದರೂ ಕಿತ್ತೋಗುತ್ತೆ, ಚೌಲ್ಟ್ರಿಗೆ ಹೋದರೂ ಕಿತ್ತೋಗುತ್ತೆ. ಈ ಪ್ರಾರಬ್ಧ ಕರ್ಮ ನಮಗೆ ಯಾಕೆ ಬೇಕು ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಅನುಭವಿಸಿದಂಥ ನಿಮ್ಮ ಮಗು, ಆ ಮಗುವಿಗೆ ಜನ್ಮ ಕೊಟ್ಟ ನಿಮಗೆ ಜೀವನ ಪರ್ಯಂತ ಅನುಭವಿಸೋದಕ್ಕೆ ಇದೊಂದು ಶಿಕ್ಷೆ. ಮಗು ಮಾಡ್ಕೊಳ್ಳೋದು, ಮದುವೆ ಮಾಡ್ಕೊಳ್ಳೋದು ನಿಜಕ್ಕೂ ಒಂದು ಧರ್ಮಕ್ಕತ್ತಿರವಾದಂತಹ ಒಂದು ಸಂಬಂಧ. ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂತಹ ಮಗು ಮಾಡಿಕೊಂಡ ಮೇಲೆ ಮದುವೆ ಬಗ್ಗೆ ಯಾರು ಕೇಳಿ ಪ್ರಯೋಜನ ಏನು? ಇದನ್ನು ಯಾವತ್ತು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಧರ್ಮ ಅಂದರೆ ಯಾರಿಗೂ ದಾನ ಕೊಡೋದಲ್ಲ, ನಮ್ಮ ದಿನಚರಿ ಚೆನ್ನಾಗಿರಬೇಕು, ಗಂಡಿಗಾಗಲಿ ಹೆಣ್ಣಿಗಾಗಲಿ. ಈ ಸತ್ಯವನ್ನು ನೀವು ಮಗನಿಗೆ ಮದುವೆ ಆಗದೆ ಇನ್ನೂ 1 ವರ್ಷ ತಡ ಆಗಲಿ, ಫಸ್ಟು ಪೂರ್ವಾಭಾದ್ರ ನಕ್ಷತ್ರಕ್ಕೆ ಅವನೇನು ಕುಡ್ದ, ಅವನಿಗೆ ಅಕಸ್ಮಾತ್ ಹೇಳ್ತೀನಿ ತಾಯಿ ಬೇಜಾರು ಮಾಡ್ಕೋಬೇಡಿ, ಎದೆ ಭಾಗದಲ್ಲಿ ಅವಾಗವಾಗ ಸ್ವಲ್ಪ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಅಂತ ಅನ್ಕೋತಾನೆ, ಇನ್ ಕೇಸ್ ಹಾರ್ಟ್ಗೆ ಸಮಸ್ಯೆ ಅಂತ ಹೇಳ್ಬಿಡಬಹುದೇನೋ ಡಾಕ್ಟ್ರು. ಇವತ್ತಿನ ಈ ಸಿಚುವೇಷನ್ಗೆ ಇಂಥ ಮಕ್ಕಳಿಗೆ ಹಾರ್ಟ್ಗೆ ತುಂಬ ಹತ್ತಿರವಾದ ಸಮಸ್ಯೆ ಇರುತ್ತೆ. ರಾತ್ರಿ ನಿದ್ದೆ ಕ್ವಾಲಿಟಿ ಇಲ್ಲ, ಒಂದು ಉಸಿರಾಟ ಚೆನ್ನಾಗಿಲ್ಲ. ಗಮನಿಸಿದ್ಯೇನಮ್ಮ ನೀನು? ಹ್ಞೂನ್ರಿ, ನಿದ್ದೆ ಮಾಡೋದೇ ಇಲ್ರಿ ಅವ್ನು ಯಾವಾಗ್ಲೂ. ಮತ್ತೆ ಮದುವೆ ಯಾಕೆ ಮಾಡ್ತೀರಪ್ಪ? ಮದುವೆ ಯಾಕೆ ಮಾಡ್ತೀರಾ ಹೇಳಿ? ನಿದ್ದೆನೇ ಇಲ್ಲದೆ ಇರುವಂಥ ಹುಡುಗನಿಗೆ ಮದುವೆ ಯಾಕೆ? ಈಗ ನಿದ್ದೆ ಮಾಡೋ ಹುಡುಗಿ ಸಿಕ್ಕಿದ್ಲು ಅಂತ ನೋಡೋಣ, ಅವಳು ಏನಂತಾಳೆ, ಇವನೇನು ಅನ್ಕೋತಾನೆ, ನೋಡಿ ನಾನು ಕೂತಿದ್ದೀನಿ ಕಲ್ಗುಂಡಂಗೆ, ಅವಳು ಮಲ್ಕೊಂಡು ನಿದ್ದೆ ಹೊಡಿತಾವಳೆ, ಕಂಡು ಹೇಳ್ತಿ ಜಗಳ ಶುರು. ನಾಳೆ ಬೆಳಗ್ಗೆ ಬಾ ಟಾಟಾ. ಈಗ ಶಾಸ್ತ್ರಗಾರ ಇದಕ್ಕೆ ಬರ್ತಾರಾ? ಶಾಸ್ತ್ರ ಬರುತ್ತಾ ಇಲ್ಲಿ? ಈ ಸತ್ಯವನ್ನು ತಿಳ್ಕೊಂಡು ಮದುವೆ ಮಾಡಬೇಕು ಅಂತ ದಯವಿಟ್ಟು ನೀವು ಪ್ರಯತ್ನ ಪಟ್ಟರೆ ಆ ಮಗನಿಗೆ ಮದುವೆ ಇನ್ನೂ 1 ವರ್ಷ ತಡ ಆಗಲಿ. ಈ ಪೂರ್ವಾಭಾದ್ರ ನಕ್ಷತ್ರಕ್ಕೆ ನಮ್ಮ ಅಪ್ಪನ ಮನೆ ಆಸ್ತಿ ಏನು ಅಂದರೆ ನಿಮ್ಮ ತಂದೆ ಮನೆಯದು, ಗಂಡನ ಮನೆಯಲ್ಲಿರ್ತಕ್ಕಂಥ ಸತ್ಯ ಏನು, ಈ ಸತ್ಯವನ್ನು ನೀವು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ನಿಮ್ಮ ಮಗನಿಗೆ ಮದುವೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗಿಲ್ಲ. ಏನೇನು ಸಿಗಬೇಕೋ ಅದು ಸಿಗುತ್ತೆ. ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದೇ ನಿಮ್ಮ ಮೊದಲನೇ ಕರ್ತವ್ಯ. ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಹೆಸರು ಅಂಬಿಕಾ ಅಂತ ಮೇಡಮ್. ನನ್ನ ಮಗಳ ಹೆಸರು ಕಾಶ್ವಿ. ಅವಳ ಬಗ್ಗೆ ತಿಳ್ಕೊಬೇಕಾಗಿತ್ತು. 9 ವರ್ಷ. ಅವ್ರದ್ದು ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ, ಮಿಥುನ ರಾಶಿ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ. ಮಗಳು ಏನು ಓದ್ತಿದ್ದಾಳೆ? ಅವಳು 3ನೇ ಕ್ಲಾಸ್ ಓದ್ತಾ ಇದ್ದಾಳೆ ಗುರುಜಿ. ಚೆನ್ನಾಗಿ ಓದ್ತಿದ್ದಾಳಾ? ಅಷ್ಟೊಳಗೆ ಗುರುಜಿ, ಓದೋ ಕಡೆ ಇಲ್ಲ, ಬರೀ ಆಟದ ಕಡೆನೆ ಗಮನ ಇದೆ ಅವಳದು. ಆಟ ಆಡೋ ವಯಸ್ಸು, ಇನ್ನೇನು ಮಾಡೋದು, ನಾವು ನೀವು ಆಟ ಆಡೋಕ್ಕಾಗುತ್ತಾ? ಆಟ ಆಡೋ ವಯಸ್ಸು, ಬಿಟ್ಬಿಡಿ, ಆಟ ಆಡಲಿ. ಕಣ್ಣಿನ ದೃಷ್ಟಿ ಮತ್ತೆ ಅವಳದು ಸ್ವಲ್ಪ ಇವಾಗೂ ಮೂತ್ರ ವಿಸರ್ಜನೆ ಮಾಡ್ಕೋತಾಳೆ ಗುರುಜಿ ಹಾಸಿಗೆ ಮೇಲೆ. ಇತ್ತೀಚೆಗಂತೂ ಬೆಳಗ್ಗೆ ಹೊತ್ತೆ ನಿದ್ದೆ ಮಾಡಿದಾಗೆಲ್ಲ ಮಾಡ್ಕೋತಾ ಇದ್ದಾಳೆ. ನನ್ಗೆ ಅದೇ ಗಾಬರಿ ಆಗತ್ತೆ. ಎಲ್ಲೂ ಅದಕ್ಕೆ ಅವಳು ಹೋಗೋದೇ ಇಲ್ಲ. ಅಲ್ಲಲ್ಲ, ಇದು ಪ್ಯಾಟ್ರನ್ ಇವಾಗ ರಿಸರ್ಚ್ ಮಾಡ್ಕೊಳ್ಳೋದು, ನಿಂತಲ್ಲಿ ಕೂತಲ್ಲಿ ಮಲಗುವಾಗ ಇದೊಂಥರ ಪ್ಯಾಟ್ರನ್ನು. ಸುಮ್ಮನೆ ಮಲ್ಕೊಂಡ್ರೆ ಹೆಂಗೆ, ಯಾವಾಗ ಉಯ್ಕೊಂಡ್ಬಿಡ್ತೀನೋ ಅಂತ ಆ ಮಗು ಯೋಚನೆ ಮಾಡಬೇಕು ಅಲ್ವಾ? ಇದು ತಿಳ್ಕೊಳ್ಳಿ ಅಮ್ಮ. ಏನು ಓದಿದ್ದೀರಾ? ನಾನು ಯೋಗದಲ್ಲಿ ಡಿಪ್ಲೊಮಾ ಗುರುಗಳೇ. ನಿಮಗೆ ಬೆಚ್ಚು ಮಲ್ಕೊಂಡಾಗ ಬೆಚ್ಚು ಅನ್ನೋದು ಗೊತ್ತಾಗತ್ತಾ? ನಾನು ಬೆಚ್ತೀನಿ ಒಂದೊಂದ್ಸಲ ಅಂತ ಗೊತ್ತಾಗತ್ತಾ? ಗುರುಗಳೇ, ನಾನು ತುಂಬಾ ಬೆಚ್ಕೋತೀನಿ. ಆ ರೋಗನೇ ಅಮ್ಮ ನಿನ್ನ ಮಗು. ನಿನ್ನ ರೋಗನೇ ಕ್ಲೀನ್ ಮಾಡ್ಕೊಂಡಿಲ್ವಲ್ಲ ತಾಯಿ. ತಪ್ಪಲ್ವಾ ಇದು? ಹೌದು ಗುರುಗಳೇ. ಮಗು ರಿಸರ್ಚ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ನಿಮ್ ಕಾರ್ಯಕ್ರಮ ನೋಡ್ದಾಗಿಂದ ನಮ್ ಜೀವನದಲ್ಲಿ ಸುಮಾರು ಒಂದು 6 ವರ್ಷದಿಂದ ನೋಡ್ತಾ ಇದೀನಿ ಗುರುಗಳ. 5-6 ವರ್ಷದಿಂದ ತುಂಬಾ ಬದಲಾವಣೆ ಆಗಿದೆ. ಯಾಕಂದ್ರೆ ನೀವು ಕಟುವಾದ ಸತ್ಯ ಅಂತಾರ, ಖಂಡಿತವಾದಿ ಲೋಕ ವಿರೋಧಿ ಅಂತ ಇದ್ದಂಗೆ ಎಲ್ಲರಿಗೂ ಮುಟ್ಟಿಸ್ತೀರಾ. ಸೊ ಅದ್ರಿಂದ ನೀವು ಯಾರಿಗೋ ಪರಿಹಾರ ಹೇಳೋದು, ಬಹಳಷ್ಟು ಜನಕ್ಕೆ ಅದು ಸೇಮ್ ಪ್ರಾಬ್ಲಮ್ ಅವರು ಇರ್ತಾರೆ, ಅವ್ರಿಗೆ ತುಂಬಾ ಒಳ್ಳೇದು ಆಗಿದೆ. ಸೊ ನನ್ಗೂ ತುಂಬಾ ಬೇರೆಯವ್ರಿಗೆ ಹೇಳೋದು ನನ್ಗೂ ಉಪಯೋಗ ಬಂದಿದೆ. ಅಂದ್ರೆ ಬೆಳಗ್ಗೆ ಎದ್ದು ಮಾಂಗಲ್ಯ ದರ್ಶನ ಮಾಡ್ಬೇಕು, ಗಂಡನ ಪಾದ ಒತ್ತಬೇಕು, ಕಡಲೆ ಬೀಜದ ಎಣ್ಣೆ ಹಾಕಿ ದೀಪ ಹಚ್ಬೇಕು. ಇದೆಲ್ಲ ತುಂಬಾ ಯೂನಿಕ್ ಆಗಿದೆ. ಇದ್ರದ್ದು ಫಲಿತಾಂಶ ಅಷ್ಟೇ ಚೆನ್ನಾಗಿದೆ. ಕೆಳಗೆ ಕುತ್ಕೊಂಡು ಊಟ ಮಾಡ್ಬೇಕು, ಬೇಗ ಎದ್ದೇಳ್ಬೇಕು. ಅಲ್ಟಿಮೇಟ್ ಗುರುಗಳೇ. ಓಕೆ, ಆಯಿತು. ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮಗು ರಿಪೇರಿ ಮಾಡೋಕ್ಕಾಗಲಿಲ್ವಲ್ಲ?
ಆಗ್ತಾ ಇಲ್ಲ ಗುರುಗಳು. ಅವನು ಆದಷ್ಟು ನಾನು ಡಿಸಿಪ್ಲಿನ್ ಆಲ್ರೆಡಿ ಸ್ವಲ್ಪ ತಗೊಂಡ್ ಬಂದಿದ್ದೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ ಅಮ್ಮ, ಕೇಳಿಸ್ಕೊಳ್ಳಿ, ಹೇಳ್ಕೊಡ್ತೀನಿ. ಗುರುಗಳೇ, ಯೂರಿನ್ ಪಾಸ್ ಮಾಡ್ತಕ್ಕಂಥ ಸಮಸ್ಯೆ ಈಗ ವಿಶೇಷ, ಇದೊಂಥರ ಟ್ರೆಂಡ್ ಅಂತ ನಾನು ಅನ್ಕೊಂಡಿದ್ದೀನಿ. ವಿಶೇಷ ಯಾಕೆಂದ್ರೆ ಬೇಜಾರು ಕೇಳಿಸ್ಕೊಂಡ್ರೆ ಇದೇನು ಟ್ರೆಂಡು ಅಂತಾರಲ್ಲಪ್ಪ, ಮಾನವ ವಿಚಾರ ಇದು ಅನುಭವಿಸ್ತಿರೋರು ಗೊತ್ತಿರುತ್ತೆ ಅಲ್ವಾ. ಇದಕ್ಕೆ ಕಾರಣ ಇಷ್ಟೇ ಅಮ್ಮ, ನೀವು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಮಗು ಎಷ್ಟು ಯೋಚನೆ ಮಾಡ್ತಾ ಇದ್ರಿ ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಯೋಚನೆ ಗುರುಗಳೇ, ನರ್ಕನ ಒಂದ್ಸಲ ನೋಡ್ಬಿಟ್ಟು ವಾಪಸ್ ಬಂದಿದ್ದೀನಿ. ಯಾಕೆಂದ್ರೆ ಇದನ್ನ ಮನೋರೋಗಿಗಳಿಗೆ ಮಾತ್ರ ಯೂರಿನ್ ಪಾಸ್ ಆಗೋದು. ಮನೋರೋಗಿಗಳು ಯಾರಿಗೆ ಯೂರಿನ್ನು ಮಲ್ಕೊಂಡಾಗ ಮದುವೆ ಆಗೋ ವಯಸ್ಸಿನವ್ರಿಗೂ ಇದು ಸಾಧ್ಯತೆ ಏನೂ ಇಲ್ಲ, ದೂರ ಇಲ್ಲ. ಮದುವೆ ಆಗೋರ್ಗೂ ಕೂಡ ಇದು ಆಗ್ತಕ್ಕಂಥದ್ದು ಎಷ್ಟೋ ಇನ್ನೇನು ಮಾಡ್ಕೊಂಡಾಯ್ತಲ್ಲ ಅಂತ ಅಂದ್ಕೊಂಡು ಹೋಗ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಮಾಡ್ಕೊಳಕ್ಕೆ ಮುಂಚೆ ರಿಸರ್ಚ್ ಮಾಡ್ಕೊಳ್ತಾರೆ ಅಂತ ಹೇಳಿ ಮದುವೆ ಮಾಡೋಕ್ಕಾಗತ್ತಾ? ಇಲ್ಲ ಗುರುಗಳೇ, ಏನೋ ಮಾಡಿ ತಳ್ತಾರೆ ಅಲ್ವಾ, ಆಮೇಲೆ ಗೊತ್ತಾರ ವಾಪಸ್ ಕಳ್ಸೋಕ್ಕಾಗತ್ತಾ? ಇಲ್ಲಿ ಎರಡು ಸಮಸ್ಯೆ ಇದೆ. ಗಂಡಸರು ಗೊರಕೆ ಹೊಡೆಯೋದು, ಇದನ್ನ ಕಂಡಿಡಿದು ಮದುವೆ ಮಾಡೋಕೆ ಯಾರು ಆಗಿಲ್ಲ. ಹೆಂಗಸರು ರಿಸರ್ಚ್ ಮಾಡ್ಕೊಳ್ಳೋದು, ಅಂದರೆ ಹೆಂಗಸರು ಎಲ್ಲ ಮಾಡ್ಕೊತಾರೆ ಅಂತೆಲ್ಲ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ಅಲ್ವಾ. ಇದು ರಿಸರ್ಚ್ಗೆ ಪದೇ ಪದೇ ಹೋಗೋದು ಎಷ್ಟು ಜನ ಇಲ್ಲಮ್ಮ, ನೆನೆಸ್ಕೊಂಡ ತಕ್ಷಣ ಟಾಯ್ಲೆಟ್ ಕೊಟ್ಬಿಡ್ತಾರೆ. ಯಾಕಿದು ಆಗ್ತಾ ಇದೆ ಅಂದರೆ ಹೃದಯದ ಹಿನ್ನಡೆ, ಉಸಿರಾಟದ ಹಿನ್ನಡೆಯಿಂದಾಗಿ ಮೂತ್ರ ವಿಸರ್ಜನೆ ಆಟೋಮೆಟಿಕ್. ಕೆಲವರು ಕೈಲೇ ಆಗೋಯ್ತದೇನೋ ಕೈಲೇ ಹಿಡ್ಕೊಳ್ಳೋ ಮಟ್ಟ ಕೊಟ್ಟೋಗ್ತಾರೆ. ಇದನ್ನ ಟೆನ್ಷನ್ ಅಂತ ಇದಕ್ಕೊಂದು ಹೆಸರು ಕೊಟ್ಟಿದ್ದಾರೆ. ಅದೇನು ಟೆನ್ಷನ್ನು ನನಗಂತೂ ಗೊತ್ತಿಲ್ಲ. ತಾಯಿ ಹೊಟ್ಟೆಲಿರೋ ಮಗುಗೇನೆ ಕೊಟ್ಟಿರ್ತಕ್ಕಂಥ ಟೆನ್ಷನ್ ಇದು. ತಾಯಿ ಹೊಟ್ಟೆಯಲ್ಲಿ ಮಗು ಬೆಳೀತಿರಬೇಕಾದರೆ ಇದು ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಬಳುವಳಿ. ಮಗು ಹಿಡ್ಕೊಂಡು ಬೈದ್ರೆ ಏನು ಅರ್ಥ ಇದೆ ಇದರಲ್ಲಿ? ಯೋಚನೆ ಮಾಡಮ್ಮ. ಅವರು ಭಯ, ಆತಂಕ, ಒತ್ತಡದಲ್ಲಿದ್ದಾಗ ಮಗುಗ ಸಮಸ್ಯೆ ಬರುತ್ತೆ ಅಂತ. ಗರ್ಭಿಣಿ ಆಗಿದ್ದಾಗ ಯಾವ ತಾಯಿ, ಗರ್ಭಿಣಿಯಾದ ಹೆಂಗಸು ಯಾವಾಗಲೂ ಯೋಚನೆ ಭಯದಲ್ಲಿ ನಾನೇನಾಗ್ಬಿಡ್ತೀನೋ, ಮಗು ಏನಾಗ್ಬಿಡುತ್ತೋ ಅಂತ ಯಾರು ಯೋಚನೆ ಮಾಡಿ ಮಗುವನ್ನು ಇಟ್ಕೊಂಡಿರ್ತಾರೋ ಆ ಮಗು ಯಾವ ಕಾರಣಕ್ಕೂ ಹೃದಯಕ್ಕೂ ದೇಹಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಮಂಡುತನದ ಮಗುವಾಗಿ, ಮಾನಸಿಕ ರೋಗಿಯಾಗಿ, ನೋಡೋಕ್ಕೆಲ್ಲ ಕಣ್ಣು ಬಿಡುತ್ತೆ, ಉಸಿರಾಡುತ್ತೆ, ಊಟ ತಿನ್ನುತ್ತೆ, ಸ್ಕೂಲ್ಗೆ ಹೋಗುತ್ತೆ, ಎಲ್ಲ ಮಾಡುತ್ತೆ. ಆದರೆ ಮೆದುಳಿಗೂ ಹೃದಯಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಮಗು ಅನುಭವಿಸ್ತಾನೇ ಇರುತ್ತೆ. ಮುಂದೆ ಪ್ರಯಾಣ ಯಾವ ಕಡೆ ತಿರುಗುತ್ತೋ ಹೇಳಕ್ಕೆ ಬರಲ್ಲ. ಕಾರಣ ಮಾನಸಿಕ ರೋಗಿಯಾಗಿ ಮಗುವನ್ನು ಪಡ್ಕೊಂಡಿದ್ದೀವಿ ಅಂತ ತಂದೆ ತಾಯಿಗಳಿಗೆ ಅರ್ಥನೇ ಆಗಿಲ್ಲ ಇನ್ನೂ. ಇದಕ್ಕೆ ಅಂಗವೈಕಲ್ಯ ಅಂತ ಹೇಳ್ತೀವಿ. ಏನು ಅಂಗವೈಕಲ್ಯ? ಈ ಅಂಗವೈಕಲ್ಯ ಪ್ರತಿ ಗರ್ಭಿಣಿ ಹೆಂಗಸರಲ್ಲಿ ಎಷ್ಟನೇ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಇವತ್ತು ಹೇಳ್ಬಿಡೋಣ. ಗರ್ಭಿಣಿಯಾದ ಹೆಂಗಸಿಗೆ ಮಕ್ಕಳು ಅಂಗವೈಕಲ್ಯ ಆಗೋದಿಕ್ಕೆ ಅಂದರೆ ಏನೇನು ತೊಂದರೆ ಮಗುಗೆ ಅಂತ ತಂದೆ ತಾಯಿಗಳು ಗುರುತಿಸ್ತಾರೋ ಅದು ಗರ್ಭಿಣಿಯಲ್ಲಿ ಎಷ್ಟನೇ ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ತಾಯಿ ಏನೆಲ್ಲ ಕರ್ಮಗಳನ್ನು ಅನುಭವಿಸಿರ್ತಾರೆ, ಆ ಮಗು ಏನೆಲ್ಲ ಅನುಭವಿಸೋದೆ ಹುಟ್ಟಿದ ಮೇಲೆ ಇದು ಇವತ್ತು ಜೀವ ಕೊಡ್ತಕ್ಕಂಥದ್ದು. ತಾಯಿ ಮಗುವಿಗೆ ಜೀವ ಕೊಡುವ ಸಂಕಲ್ಪ ಅಂದರೆ ಇದೇನೆ. ಆರೋಗ್ಯವಾದ ಮಗುವಿಗೆ ಜೀವ ಕೊಡಬೇಕು ಅಂತ ಎಲ್ಲರಿಗೂ ಆಸೆ. ಆದರೆ 100ಕ್ಕಲ್ಲ 1,000ಕ್ಕೆ ಒಂದು ಮಗುಗೂ ಆ ರೀತಿ ಮಗುವಿಗೆ ಜನ್ಮ ಕೊಡೋಕ್ಕೆ ಆಗಿಲ್ಲ, ಆಗೋದು ಇಲ್ಲ. ಕಾರಣ ಗೊತ್ತಿಲ್ಲ. ಅಮ್ಮ ನಿಮ್ಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಪರಿಹಾರ ಅನ್ನೋದಕ್ಕೆ ಏನಪ್ಪ ಅಂದರೆ ಮಗಳು ಕರ್ಕೊಂಬರಬೇಕು, ಮುಂದೆ ಕೂರಿಸ್ಬೇಕು, ಕೆಲವೊಂದು ವಿಚಾರನ ಹೇಳ್ತೀನಿ. ಆ ಮಗು ಆವಾಗ ಎಷ್ಟರ ಮಟ್ಟಕ್ಕೆ ರಿಯಾಕ್ಷನ್ ಮಾಡುತ್ತೆ ನೀವು ಸ್ವಲ್ಪ ತಿಳ್ಕೊಳ್ಳಿ, ನಿಮಗೂ ಸ್ವಲ್ಪ ಅರ್ಥ ಆಗಲಿ. ಕೂತ್ಕೊಂಡೆ ಕಾಲ ಕಳ್ಕೊಂಡು ಫೋನಲ್ಲಿ ಮಾತಾಡಿಕೊಂಡು ದೇವ್ರಿಗೆ ಅರ್ಕೆ ಕಟ್ಕೊಂಡು ಪೂಜೆ ಮಾಡಿಕೊಂಡು ದಿನಚರಿನ ಚೇಂಜ್ ಮಾಡಿಕೊಂಡೆ ಅಂದರೆ ನೀವು ಚೇಂಜ್ ಆಗ್ತೀರಾ, ಮಗು ಚೇಂಜ್ ಆಗೋದಲ್ಲಿ. ಇದು ಸ್ವಲ್ಪ ಪ್ರಯತ್ನ ಮಾಡಿ. 3 ವರ್ಷದಿಂದ ನೋಡ್ತಾ ಇದ್ದೀನಿ ಅಂತೀರಾ, ತಿಳ್ಕೊಳ್ಳೋಕೆ ಇನ್ನೂ ಅಲ್ಲೇ ಇದ್ದೀರಾ. ನೋಡಿ ಸ್ವಲ್ಪ ಯೋಚನೆ ಮಾಡಿ ಎಷ್ಟು ಹಿಂದೆ ಇದ್ದೀರಾ ಅಂತ. ಆ ಥರ ಹಿಂದೆ ಹೋಗಬೇಡಿ, ಮುಂದೆ ಬನ್ನಿ, ತಿಳ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಇದು ಅಂಗವೈಫಲ್ಯ ಅನ್ನುವಂಥದ್ದು ಯಾವ ತಿಂಗಳಿನಲ್ಲಿ ಗರ್ಭಿಣಿಯಲ್ಲಿ ಶುರು ಆಗುತ್ತೆ ಗುರುಗಳೇ? ಇಲ್ಲಿ ನಾವು ಸಾಮಾನ್ಯವಾಗಿ ಮಗು ಅಂದ ತಕ್ಷಣ ಆ ಮಗು ಅಂತಕ್ಕಂಥದ್ದು ಪ್ರತಿಯೊಂದು ವಿಚಾರ ಅಂದರೆ ಅಂಗಾಂಗಗಳ ವಿಚಾರದಲ್ಲಿ ದಷ್ಟಪುಷ್ಟವಾಗಿ ಇರಬೇಕು ಅಂತ ವಿಚಾರ ಗೊತ್ತಿದೆ. ಈ ದಷ್ಟಪುಷ್ಟವಾಗಿರಬೇಕಾದ್ರೆ ಅಂದರೆ ಮಾಂಸ ಖಂಡಗಳು ಅಂತಕ್ಕಂಥದ್ದು ಏನಿದೆಯೇ ಉಕ್ಕಿನಂತೆ ಇರಬೇಕು. ಉಕ್ಕು ಕಬ್ಬಿಣಕ್ಕಿನ 1% ಜಾಸ್ತಿ. ದೇಹ ಉಕ್ಕಿನಂತೆ ನಿರ್ಮಾಣ ಆಗಬೇಕಂತೆ.
ಈ ಉಕ್ಕಿನಂತೆ ನಿರ್ಮಾಣ ಆಗಬೇಕು ಅಂತ ಬರೆದವ್ರು ಸರಿ, ಬರೆದವರೇ ಸರಿ, ಉಕ್ಕು ಆಗೇ ಇಲ್ವಲ್ಲ, ಏನು ಮಾಡೋದು ಅಲ್ವಾ? ಹೌದು ಗುರುಗಳೇ. ಅಂದರೆ ಯಾವುದೇ ವಿಚಾರವನ್ನು ನಾವು ಬರ್ಕೊಳ್ಳೋದು, ಓದೋದು, ಗಟ್ ಮಾಡೋದು, ತಿಳಿಯೋದು ಎಲ್ಲ ಮಾಡ್ತೀವಿ, ಆದರೆ ಬಳಕೆಗೆ ತಗೊಳಕ್ಕಾಗ್ತಾ ಇಲ್ಲ. ಕಾರಣ ರಸ್ತೆ ಗೊತ್ತಿಲ್ಲ. ಇಲ್ಲಿ ಹೋಗಿ ಅಲ್ಲಿ ಸಿಗುತ್ತೆ ಅಂದರು, ಇಲ್ಲಿ ಹೋಗಿ ಅಲ್ಲಿ ಸಿಗುತ್ತೆ ಅಂದರು, ಹಿಂಗೆ ನಮ್ಮದು ಜೀವನ ಹೇಳ್ಬಿಟ್ಟು ಕೈ ಬಿಟ್ಬಿಡೋದು. ವರ್ಣನೆ ಇಲ್ಲ. ಈ ವರ್ಣನೆ ಏನಾಗಬೇಕಿತ್ತು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಹೋದರೆ ನಾವು ಮಾಂಸಖಂಡಗಳು ದೃಢಕಾಯವಾಗಿರಬೇಕು ಅಂತಕ್ಕಂತಹ ಸತ್ಯಾಂಶ ಗರ್ಭಿಣಿ ಹೆಂಗಸು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಅಂದರೆ ಏನು ಅಂತ ವಿಷಯಕ್ಕೆ ಬಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ನಾವು ಗರ್ಭಿಣಿಯಾದಂತಹ ಹೆಂಗಸು ದಂಪತಿಗಳು ಅಂತ ಇಟ್ಕೊಳ್ಳೋಣ, ಪೂರ್ಣಫಲ ಅಂತ ಹೇಳ್ತಾರೆ. ಏನು? ಪೂರ್ಣಫಲ ಅಂತ ಹೇಳ್ತಾರೆ. ಪೂರ್ಣಫಲ ಅಂದರೆ ಯಾವುದು ಅಂತ ಎಷ್ಟೋ ಜನಕ್ಕೆ ಇವಾಗ ಡೌಟ್ ಆಗುತ್ತೆ. ಏನು ಹೇಳ್ಬೋದಮ್ಮ ಪೂರ್ಣಫಲ ಅಂದರೆ ಏನು ಅಂತ ಹೇಳ್ಬೋದು? ಹೇಳ್ಬಿಡೋಣ. ಪೂರ್ಣಫಲ ಯಾವುದಪ್ಪ ಅಂದರೆ ತೆಂಗಿನಕಾಯಿ. ಯಾವುದು? ತೆಂಗಿನಕಾಯಿ ಪೂರ್ಣಫಲ. ಈಗ ಮಗು ಮತ್ತು ತಾಯಿ ಪೂರ್ಣವಾಗಿ ಪ್ರಾಪ್ತಿಯಾಗಬೇಕು, ಪೂರ್ಣಫಲ ಬೇಕೇ ಬೇಕು ಅವರಿಗೆ. ಎಷ್ಟು ಜನ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಪ್ರತಿದಿನ ತೆಂಗಿನಕಾಯಿಯನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡುವ ಅಭ್ಯಾಸ ಇದೆ? ಅಂದರೆ ನೈವೇದ್ಯವನ್ನು ಮಾಡಬೇಕು. ಹೌದು. ಭಗವಂತನಿಗೆ ಪೂರ್ಣ ಫಲವನ್ನು ಪೂರ್ಣವಾಗಿ ಅರ್ಪಿಸ್ತಕ್ಕಂತಹ ಒಂದು ವಿಚಾರ ಸಂಕಲ್ಪ ಪ್ರಾರಂಭ ಆದಾಗ ತೆಂಗಿನಕಾಯಿ ಮೇಲಿರ್ತಕ್ಕಂಥ ತೊಗಟೆ ಏನು ಹೇಳುತ್ತೆ, ಕರಟ, ಅದೆಷ್ಟು ಶಕ್ತಿದಾಯಕವಾಗಿರುತ್ತೆ, ಹಾಗೆ ಮಗುವಿನ ದೇಹ ಕೂಡ ಹುಕ್ಕಿನ ರೀತಿ ಇರೋದಕ್ಕೆ ಒಂದು ಸಂಕಲ್ಪವಾಗತ್ತೆ. ಹಂಗಂತ ತೆಂಗಿನಕಾಯಿ ಅರ್ಪಣೆ ಮಾಡಿದ ತಕ್ಷಣ ಮಗು ಹಂಗೆ ಸಿಕ್ಬಿಡುತ್ತಾ ಅನ್ಕೋಬೇಡಿ. ಪಾರ್ಟ್ 1 ಪಾರ್ಟ್ 2 ಇದೆ. ನಮ್ಮಲ್ಲಿ ಆ ಥರ ಜಾಸ್ತಿ ಹಿಂಗೆ ಹೇಳ್ಬಿಟ್ರೆ ನಾಳೆನ ತೆಂಗಿನಕಾಯಿ ಹೊಡೆಯೋಣ ಅಂತಂತಾರೆ. ಹೊಡೀರಿ, ಪೂರ್ಣ ತಿಳ್ಕೊಳ್ಳಿ. ತೆಂಗಿನಕಾಯಿಯನ್ನೇ ಪೂರ್ಣ ಫಲವನ್ನು ಮಾಡ್ತಕ್ಕಂಥದ್ದು ಉದ್ದೇಶ ಏನಪ್ಪ ಅಂತಂದರೆ, ನಾವು ಮಗು ಅರ್ಧ, ನಾವು ಅರ್ಧ, ಮಗು ಅರ್ಧ, ನಾವು ಅರ್ಧ. ಏನದು ಅರ್ಧ ಅಂದರೆ ಭ್ರೂಣ, ಮಗು ಭ್ರೂಣ. ಓಕೆ, ಈಗ ತಾಯಿಯ ಗರ್ಭ, ಇಲ್ಲಿ ಲಿಂಕ್ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಭ್ರೂಣ ಮತ್ತು ತಾಯಿಯ ಗರ್ಭ ಬೇರೆ, ಭ್ರೂಣ ಬೇರೆ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ನಾವು. ಏನದು ಅಂದರೆ ಭ್ರೂಣಕ್ಕೆ ಅರ್ಥ ಏನು ಅಂತಕ್ಕಂಥ ವಿಷಯ ಬರಬೇಕಿಲ್ಲಿ. ಭ್ರೂಣಕ್ಕೆ ಅರ್ಥ ಏನು ಅಂದರೆ ಮಗು ಹೇಗೆ ಪರಿವರ್ತನೆ ಆಗ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಆ ಭ್ರೂಣಕ್ಕೆ ಬೇಕಾಗಿರ್ತಕ್ಕಂಥ ನಿಜವಾದ ಔಷಧ ಯಾವುದು? ಭ್ರೂಣಕ್ಕೆ ಬೇಕಾಗಿರ್ತಕ್ಕಂಥ ನಿಜವಾದ ಔಷಧ ಯಾವುದು? ಶಾಖ. ಒಪ್ಕೋಬೋದಾ? ಹಾಂ ಗುರುಗಳೇ. ಭ್ರೂಣಕ್ಕೆ ಬೇಕಾಗಿರುವುದು ನಿಜವಾದ ಔಷಧಿ ಶಾಖ. ಎಷ್ಟು ಹೆಂಗಸರಲ್ಲಿ, ಗರ್ಭಿಣಿ ಹೆಂಗಸರಲ್ಲಿ ಈ ಶಾಖವನ್ನು ಉತ್ಪತ್ತಿ ಮಾಡ್ತಕ್ಕಂಥ ವಿದ್ಯೆ ಗೊತ್ತಿದೆ? ನೋಟ್ ದ ಪಾಯಿಂಟ್. ಬರೀ ಮದುವೆ ಮಾಡ್ಕೊಂಡು ಮಗು ಮಾಡ್ಕೊಳ್ಳೋದಲ್ಲ, ದೇಹದಲ್ಲಿ ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಶಾಖ ಉತ್ಪತ್ತಿಗೆ ಎಲ್ಲಿಂದ ಬರಬೇಕು, ಎಲ್ಲಿಂದ ಚಾರ್ಜ್ ಆಗಬೇಕು, ತಿಳ್ಕೊಬೇಕಾ ಬೇಡವಾ? ತಿಳ್ಕೊಬೇಕು ಗುರುಗಳೇ. ಅದ್ರ ಬಗ್ಗೆ ಮಾತಾಡೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ರಮೇಶ್ ರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ನಮಸ್ತೆ. ಕೇಳಿಸ್ತಾ ಇದೆ. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ನೀವು? ನನ್ನ ಹೆಂಡತಿ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಅವ್ರದ್ದು ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಏನು ಓದಿದ್ದೀರಾ ತಾವು? ನಾನು SSLC ಆದ್ಮೇಲೆ 1-2 ವರ್ಷ ಓದಿದ್ದೇನೆ ಗುರುಗಳೇ. ಎಷ್ಟು ವರ್ಷ ಆಯಿತು ಮದುವೆಯಾಗಿ? ಮದುವೆ ಆಗಿ 25 ವರ್ಷ ಆಯ್ತು ಗುರುಗಳೇ. ಯಾವ ವಾರ ಮದುವೆ ಮಾಡ್ಕೊಂಡ್ರಿ? ಶುಕ್ರವಾರ. ನೀವು ಹುಟ್ಟಿದ್ದು? ಸೋಮವಾರ. ಓಕೆ. ಈಗ ಮದುವೆ ಮಾಡ್ಕೊಂಡ ಮೇಲೆ ಗಂಡ ಹೆಂಡತಿ ಇಬ್ಬರು ಲೆಕ್ಕ ಹಾಕ್ಕೊಂಡ್ರೆ ಯಾರು ಅವಾಗ ಮನಸ್ಸಿಗೆ ತುಂಬ ಬೇಜಾರಲ್ಲಿ ಅನುಭವಿಸ್ತಾ ಇದ್ದಾರೆ ಅಂದರೆ ಯಾರನ್ನು ತಗೋತೀರಾ? ಮನೆಯವರೇ ಅನ್ಸುತ್ತೆ ನನಗೆ. ಯಾಕಂದ್ರೆ ನಾವು ಒಂದು ಸ್ವಲ್ಪ ಗಂಡಸರಲ್ಲ, ಅಷ್ಟು ಮನ್ಸಿಗೆ ಹತ್ಕೊಡಲ್ಲ ಗುರುಗಳೇ. ಇದಕ್ಕೆ ಕಾರಣ ಏನು ಅಂತ ಯಾಕೆ ತಿಳ್ಕೊಳ್ಳಿಲ್ಲ ನೀವು? ನಿಮ್ಮ ಹಾಗೆ ಯಾರು ಹೇಳೋರು ಇಲ್ಲಲ್ಲ ಗುರುಗಳೇ. ನಿಮ್ಗೆ ಈಗ ಕೆಲವು ತಿಂಗಳಿಂದ ನೋಡ್ತಾ ಇದ್ದೇವೆ. ಯಾಕೋ ಬರಬೇಕು ಅಂದರೆ ನೀವು ಆಲಸ್ಯನ ಅಂತ ನೀವು ಹೇಳ್ತೀರಿ, ಅದೇ ಆಗಿಬಿಟ್ಟಿದೆ. ಈಗ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು. ಆಯ್ತು ಗುರುಗಳೇ. ನಿಜ ಹೇಳ ಸುಳ್ಳು ಹೇಳ? ಸತ್ಯ ಹೇಳಿ. ಸತ್ಯ ಯಾವತ್ತು ಸತ್ಯನೇ. ಓಕೆ. ಯಾಕೆಂದರೆ ಎಲ್ರಿಗೂ ಸ್ವಲ್ಪ ಒಂಚೂರು ಮೈಯೆಲ್ಲ ಬಿಸಿ ಆಗಲಿ ಅಂತ. ಯಾಕೆಂದ್ರೆ ಈ ಥರನೂ ಇರುತ್ತಾ ಅಂದರೆ ಆಲಸ್ಯನ ಏನು ಮಾಡೋದು ಗುರುಗಳೇ? ಓಕೆ ಓಕೆ ಓಕೆ, ಒಂದು ನಿಮಿಷ ಹೇಳ್ತೀನಿ. ಈ ಆಲಸ್ಯ ಅನ್ನೋದು ಸೋಮಾರಿತನ ಅಂತ ಹೇಳ್ತಾರಲ್ವ ನಮ್ಮ. ಹಾಂ ಗುರುಗಳೇ. ಈ ಸೋಮಾರಿತನದಲ್ಲೇ ಬೆಳೆದಿರ್ತಕ್ಕಂಥ ಭ್ರೂಣ.
ಪ್ರತಿ ತಾಯಿಯ ಹೊಟ್ಟೆಯಲ್ಲಿ ಪ್ರತಿ ಮಗು ಹುಟ್ಟುವುದು ಸೋಮಾರಿತನದಿಂದಲೇ. ಚುರುಕುತನ, ಚಟುವಟಿಕೆತನ ಅಪ್ರಾಣೆ ಇಲ್ಲ. ಯಾವುದೇ ಮಗು ಆಗಿರಲಿ, ಅದೆಂಥ ಸೈನ್ಸಿಸ್ಟ್ ಆಗಲಿ, ಅದೆಷ್ಟೇ ಪೂಜೆ ಮಾಡಿರಲಿ, ನೋ ಚಾನ್ಸ್. ಪ್ರತಿ ಮಗು ತಮೋ ಗುಣದಲ್ಲೇ ಇರುತ್ತೆ. ಕಾರಣ ತಾಯಿ ಒತ್ತಡದಲ್ಲೇ ಇರ್ತಾಳೆ. ಕನ್ಸೀವ್ ಅಂತ ಯಾವಾಗ ಸ್ಟಾರ್ಟ್ ಆಗುತ್ತೋ ಜನನ ಆಗೋವರೆಗೂ ಒತ್ತಡ ಒತ್ತಡ ಒತ್ತಡ. ಮಗು ಹೆಂಗ್ರಿ ನೆಮ್ಮದಿಯಾಗಿರುತ್ತೆ, ಮಗು ಹೆಂಗ್ರಿ ಆರೋಗ್ಯವಾಗಿರುತ್ತೆ, ಮಗು ಉಸಿರಾಟ ಹೆಂಗ್ರಿ ಚೆನ್ನಾಗಿರುತ್ತೆ. ನಿಮ್ಮ ಒತ್ತಡದಲ್ಲೇ ನೀವೇ ಉಸಿರಾಟ ಕಳ್ಕೊಂಡ್ಬಿಟ್ಟಿರ್ತೀರ, ಗೊತ್ತಿಲ್ಲ. ಅದಕ್ಕೆ ಮಾತ್ರ ನುಂಗ್ತೀರ. ಕಾಲು ಊತ ಬರುತ್ತೆ ಗರ್ಭಿಣಿ ಹೆಂಗ್ಸ್ಗೆ, ಮಾಮೂಲಿ ಅಂತಾರೆ ಬುದ್ಧಿವಂತರು. ಹೌದಾ? ಕಾಲು ಊತ ಮಾಮೂಲಿ ಬರಬೇಕು ಅಂತಾರೆ. ಏನು ಮಾಡೋಣ? ರೆಸ್ಟ್ ತಗೋ ಅಂತಾರೆ. ಗರ್ಭಿಣಿ ಹೆಂಗ್ಸ್ಗೆ ರೆಸ್ಟ್ ಬೇಡ ಕೇಳ್ತಾರಾ? ಇಲ್ಲ ಗುರುಗಳೇ, ರೆಸ್ಟ್ ಬೇಕು. ಊಟ ಮಾಡು, ಮಲ್ಕೋ, ಮಗು ಆದರೆ ಸಾಕು, ಏನೂ ಆಗ ತೊಂದರೆ ಇಲ್ಲ. ಈ ಥರದಲ್ಲಿ ನಾವು ಸೋಮಾರಿತನವನ್ನು ತಾಯಿ ಗರ್ಭದಿಂದ ತಗೋತಾ ಇದ್ದೀವಿ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಹುಟ್ಟಿದ ಮೇಲೆ ಮಗುಗೆ ಬೈತಾರೆ, ಏನು ಸೋಮಾರಿ ಹುಟ್ಬಿಡ್ತು ಅಂತ. ಅದಕ್ಕೆ ಅವ್ರು ನೋಡ್ಕೋಬೇಕು, ಅವರೇ ಹೇಳ್ಕೋಬೇಕು, ನನ್ನ ಸೋಮಾರಿ ಹೊಟ್ಟೆ ಅದು ಹುಟ್ಟೈತೆ ಅಂತ. ಅದಕ್ಕೆ ಬೈತಾರೆ. ಈಗ ವಿಷಯಕ್ಕೆ ಬಂದ್ಬೋಣ. ಮೃಗಶಿರ ನಕ್ಷತ್ರದ ಹೆಣ್ಣನ್ನು ಮದುವೆ ಮಾಡ್ಕೊಂಡಿದ್ದು ಸರಿನಾ ತಪ್ಪಾ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೀನಿ. ಶಾಸ್ತ್ರ ಹೇಳೋರೆ, ಮಂತ್ರ ಹೇಳೋರೆ, ಗಟ್ಟಿವಾದ್ಯ ಎಲ್ಲ ಮಾಡೋರೆ, ಮದುವೆ ಮಾಡಿದ್ದಾರೆ. ಇದಕ್ಕೆ ನಿಜವಾದ ಸತ್ಯವಾದ ಉತ್ತರ ಯಾವುದು ಅಂದರೆ, ಮೃಗಶಿರ ನಕ್ಷತ್ರಕ್ಕೂ ಶುಕ್ರವಾರಕ್ಕೂ ಇರುವ ಸಂಬಂಧ ಮೃತ್ಯು ಯೋಗ. ದಿನ ಸಾಯೋರು ಯಾರು ಅಂದರೆ ಮೃಗಶಿರ ನಕ್ಷತ್ರ ಶುಕ್ರವಾರಕ್ಕೆ ಅಂದರೆ ತೀರ ಗಂಡಾಂತರವಾದ ಜೀವನ ಅಂದರೆ ಶುಕ್ರವಾರ. ಮದುವೆ ಮಾಡಿಕೊಂಡ್ರೆ ಶುಕ್ರವಾರ ಹುಟ್ಟಿದ್ರೆ ಮೃಗಶಿರ ನಕ್ಷತ್ರ ಜೀವನ ಪರ್ಯಂತ ರಿಪೇರಿ ಇಲ್ಲ, ಸಾಧ್ಯನೇ ಇಲ್ಲ. ಇದಕ್ಕೆ ಬೇಕಾದಷ್ಟು ನಾನು ನಿದರ್ಶನವನ್ನು ಕೊಡಬಲ್ಲೆ. ಒಂದು ನಕ್ಷತ್ರಕ್ಕೆ ಯಾವ ವಾರ ಸೂಕ್ತ, ಯಾವ ತಿಂಗಳು ಸೂಕ್ತ, ಈ ಸತ್ಯವನ್ನು ನಾವು ತಿಳ್ಕೊಳ್ಳದೇನೆ ತುಂಬ ಹಿಂದೆ ಇದ್ದೀವಿ. ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ಏನು ಹೇಳ್ತೀರಾ ಗುರುಗಳೇ? ಅರ್ಥ ಪೂರ್ತಿ ಆಗ್ತಿಲ್ಲ, ಅರ್ಧ. ಒಂದು ನಿಮಿಷ. ಮೃಗಶಿರ ನಕ್ಷತ್ರದಲ್ಲಿ ಇರ್ತಕ್ಕಂತಹ ಸತ್ಯ ಶುಕ್ರವಾರಕ್ಕೆ ಇರ್ತಕ್ಕಂಥ ಸಂಬಂಧ ಹೇಳಿದ್ದೀನಿ. ಹೌದು. ಈಗ ನೀವು ಮಾಡಬೇಕಾದ್ದು ಇನ್ನೊಮ್ಮೆ ನೀವು ಮದುವೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಮಾಡ್ಕೋತೀರಾ ಮದುವೆ? ಖಂಡಿತ, ನೀವು ಹೇಳಿದಾಗೆ. ನೋಡಿ, ನಮ್ಮ ಡೈರೆಕ್ಷನಲ್ಲಿ ಬನ್ನಿ, ಮದುವೆ ಮಾಡಿಸ್ತೀವಿ ನಿಮಗೆ. ಯಾಕೆ ಅಂದರೆ ಮದುವೆ ಅಂದರೆ ಈಗೂ ಇದೆಯಾ ಜೀವನದಲ್ಲಿ ಅನ್ನೋದು ನೋಡಬೇಕಂದ್ರೆ ನಮ್ಮ ಕೈಗೆ ಬಂದು ಸಿರಬೇಕು ನೀವು. ಆಯಿತು ಗುರುಗಳೇ. ಈಗ ಅದಕ್ಕೆ ಒಂದು ನಿಮಿಷ. ನೀವು ಮೊದಲು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಮೃಗಶಿರ ನಕ್ಷತ್ರದ ಹೆಂಡತಿ ನನಗೆ ಬಂದಿರುವ ಕಾರಣ ಅವಳ ವೈಯಕ್ತಿಕವಾಗಿ ನಾನು ಏನು ರಿಪೇರಿ ಮಾಡ್ಬೋದು ಹೆಂಡತಿ ಆಗೋದಕ್ಕೆ ಅಂತ ನೀವು ತಿಳ್ಕೋಬೇಕು. ಜೊತೆಗೆ ಮದುವೆಯಲ್ಲಿ ಆಗಿರ್ತಕ್ಕಂತಹ ಸಮಸ್ಯೆಗಳು ಏನು, ಆ ಥರ ಗೆಟ್ಟು ಮದುವೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಆಗಲೂ ಇತ್ತು, ಈಗಲೂ ಇದೆ, ಮುಂದಕ್ಕೂ ಇರುತ್ತೆ. ಹೆಣ್ಣು ಗಂಡನ್ನು ನೋಡಿ ಪೇರ್ ನೋಡಿಬಿಟ್ಟು ಶಾಸ್ತ್ರವನ್ನು ಮದುವೆ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಈ ಸತ್ಯ ಗೊತ್ತಾಗಲ್ಲ. ನೀವು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು 5 ದಿವಸ ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗೋದು. ಬೆಳಿಗ್ಗೆ ಆ ದೇವರ ಹತ್ರ ಕೂರಿಸಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಆ ತುಳಸಿಯನ್ನು ದಿಂಬಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು. ಬಾಳೆಯಲ್ಲಿ ಊಟ ಮಾಡಬೇಕು. 6:30 ಒಳಗಡೆ ರಾತ್ರಿ ಊಟ ಇಲ್ಲ, ಸಂಜೆ ಊಟ. ವಾಕ್ ಮಾಡೋದು ಬೆಳಗ್ಗೆ ಸಂಜೆ. ಸ್ವಲ್ಪ ಪ್ರಯತ್ನ ಮಾಡಿ, ನಿಮಗೆ ಒಂದು ಸತ್ಯ ಗೊತ್ತಾಗತ್ತೆ. ಆಮೇಲೆ ಬರೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಭಾಗ್ಯ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಹೌದು ಮೇಡಮ್ ಅವರೇ, ಕೇಳಿಸ್ತಾ ಇದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಮ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮೇಡಮ್ ಅವರೇ. ನಿಮ್ದು ನಕ್ಷತ್ರ ತಿಳಿಸಿ. ಧನುಸು ರಾಶಿ, ಪೂರ್ವಾಷಾಢ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಏನಾಗಬೇಕಿತ್ತಮ್ಮ? ನಮ್ ಬಗ್ಗೆ ಕೇಳ್ಬೇಕಾಗಿತ್ತು ಗುರುಜಿ, ಆರೋಗ್ಯದ ಬಗ್ಗೆ. ಎಷ್ಟು ವಯಸ್ಸು ನಿಮಗೆ? ನಮ್ಗೆ 40 ವರ್ಷ ಗುರುಜಿ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತು ಗುರುಜಿ. ಯಾವ ವಾರ ಮದುವೆ ಆದ್ರಿ? ಭಾನುವಾರ 2007. ಓಲಿ ಬಿಡಿಯಪ್ಪ, ಏನು ಮಾಡೋಕ್ಕಾಗಲ್ಲ, ಕನ್ನಡನೇ ಅರ್ಥ ಆಗಲ್ಲ. ನಾನೇನೋ ಕೇಳೋದು, ನೀವೇನೋ ಹೇಳ್ತೀರಾ. ಓಕೆ, ಇರಲಿ. ನೀವು ಸ್ನಾನ ಮಾಡ್ತಕ್ಕಂಥ ವಿಚಾರದಲ್ಲಿ ತುಂಬ ಕಷ್ಟಪಟ್ಟು ಸ್ನಾನ ಮಾಡ್ತೀರಾ, ಖುಷಿಯಾಗಿ ಮಾಡ್ತೀರಾ? ಮೊದ್ಲು ಕಷ್ಟಪಟ್ಟು ಸ್ನಾನ ಮಾಡ್ತಾ ಇದ್ದೆ, ಇಷ್ಟ ಇರ್ತಾರಿಲ್ಲ. ಈಗ ಖುಷಿಯಾಗಿ ಮಾಡ್ತೀನಿ. ಯಾವಾಗಿಂದ? ಈಗ ಒಂದು 2-3 ವರ್ಷದಿಂದ. ಅದಕ್ಕೆ ಹಿಂದಿನ ಕತೆ ಏನು ಮಾಡೋಣ? 30 ವರ್ಷ ಯಾರು ಕೊಡೋದು? ಹಿಂದದ್ ಬೇಡ ಗುರುಗಳೇ, ಈಗ 2 ವರ್ಷದಿಂದ ಮಾಡ್ತಿದ್ದಾರಲ್ಲ. ಅಲ್ಲ, ಈಗ ಕಷ್ಟಪಟ್ಟು ಮಾಡ್ತಿದ್ದೆ, ಈಗ ಇಷ್ಟಪಟ್ಟು ಮಾಡ್ತೀನಿ ಅಂದ್ರೆ ಕಾರಣ ಏನು? ಹಾಗಂದ್ರೆ ಸರಿ, ಈ ತರ ವಾತಾವರಣ ಏನೋ ಕ್ಲೈಮೇಟ್ ಚೇಂಜ್ ಆಗಿದ್ರೆ ಇಷ್ಟನೇ ಆಗ್ತಾರಲ್ಲ ಗುರುಜಿ. ಹಾಗೆ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ಓಕೆ. ಈಗ ನಿಮಗೆ ಮಂಡಿ ಕಾಲು ಎರಡರಲ್ಲಿ ಯಾವ್ದು ನೋವು ಬರುತ್ತೆ?
ಮಂಡಿ ನೋವು ಬರುತ್ತಾ? ಸೊಂಟ ನೋವು ಜಾಸ್ತಿ ಸೊಂಟದಲ್ಲಿ ಜಾಸ್ತಿ problem. ಅಲ್ಲಲ್ಲ, ಮಂಡಿ ಮತ್ತು ಕಾಲಲ್ಲಿ ನಿಮಗೆ ಯಾವಾಗ ಕಾಣಿಸುತ್ತೆ? ಮೊದ್ಲು ಇರ್ಲಿಲ್ಲ, ಈಗ ಅಷ್ಟೇ ಕಾಲಲ್ಲಿ ಪಾದದಲ್ಲಿ ಕಾಣಿಸ್ಕೊಂತ ಇದೆ ಗುರುಜಿ. ಅಮ್ಮ 35 ಆದಮೇಲೆ ಹೆಂಗಸರು ಏನು ತಿಳ್ಕೊಬೇಕು ಅಂದರೆ ಏನು ಒಕ್ಕರಿಸ್ಕೊಳತ್ತೋ ಅಂತ ತಿಳ್ಕೊಬೇಕು. 35, ಒಂದು ನಿಮಿಷ ಕೇಳಿಸ್ಕೊಳ್ಳಿ, 35 ವರ್ಷ ಹೆಂಗಸ್ಗಾದ್ರೆ ಹಾ ನಾವು ಮುಂದಕ್ಕೆ ಏನೆಲ್ಲ ಪಾಡ್ಬಿಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡೋದಲ್ಲ, ತಿಳ್ಕೊಬೇಕು. ಓಕೆ. ಎರಡನೇ ವಿಷಯ, ಮಂತ್ಲಿ ನಿಮಗೆ ಕರೆಕ್ಟಾಗಿದೆಯಾ? ಇದೆ ಗುರುಜಿ. ಅಲ್ಲ, ಕರೆಕ್ಟ್ 27 ದಿನ ಕರೆಕ್ಟಾಗಿ ಆಗ್ತೀರಾ? ಆಗ್ತೀರಿ ಗುರುಜಿ. ಅಲ್ಲ, ಅಥವಾ ಆವಾಗ ಆಗುವಂಥ ವೇದನೆ, ಹೊಟ್ಟೆ, ಸೊಂಟ, ಯಾವ್ದು ನೋವು ಬರುತ್ತೆ? ಹೊಟ್ಟೆ ನೋವು. ಇದು ತಿಳ್ಕೊಂಡಿದ್ರೆ ಸಾಕಾಗಿತ್ತಮ್ಮ. ಇದು ಎಲ್ಲಿಂದ ಎಳ್ಕೊಂಡು ಬರ್ತಾ ಇದೆಯಾ ತಾಯಿ ಇದನ್ನ ಜೊತೆಲೆ? ಮದುವೆ ಆದಾಗಿಂದನೂ ಬರ್ತಾ ಇದೆ. ಎಲ್ಲ ಇದೇ ಬೇಕಾ ನಿನ್ ಖುಷಿನ ಅದು ಅಂತ ಇಟ್ಕೊಳಕ್ಕೆ? ಖುಷಿ ಇಲ್ಲ, ಏನ್ ಮಾಡೋದು, ಅದಕ್ಕೆ ಪರಿಹಾರ ಗೊತ್ತಿರ್ಲಿಲ್ಲ ಗುರುಜಿ. ಅಯ್ಯೋ, ಈ ಹೆಂಗಸರುಗಳು ಹಿಂಗೇ ಜೊತೆಲಿ ಮುಟ್ಟೆ ಎತ್ಕೊಂಡು ಹೋದ್ರೆ ಯಾವಾಗ ನೆಮ್ಮದಿಯಾಗಿರೋದು? ಅಲ್ಲ ಗುರುಗಳೇ, ಆ ಟೈಮಲ್ಲಿ ಪೇನ್ ಬರುವಂಥದ್ದು ಅದು ಸಹಜವಾಗಿ ಬರುವಂಥದ್ದು ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದೀವಿ ಗುರುಗಳೇ. ಹಾಗಾಗಿ ಅದು ಒಂದು ವಿಚಾರ ತಿಳ್ಕೊಬೇಕು ಅನ್ನೋದು ಗೊತ್ತಿಲ್ಲ. ಯಾವುದೇ ಹೆಣ್ಣಿಗೆ ಪ್ರತಿ ತಿಂಗಳು ಆಗತಕ್ಕಂತಹ ಋತುಚಕ್ರದ ಸಮಯದಲ್ಲಿ ನಡೆಯುವಂತಹ ಘೋರವಾದ ಘಟನೆಗಳು, ಬೆನ್ನು ನೋವು, ಸೊಂಟ ನೋವು, ಹೊಟ್ಟೆ ನೋವು ಯಾವ ಕಾರಣಕ್ಕೂ ಪ್ರಾರಂಭ ಆಗತ್ತೆ, ಇಲ್ಲ ಶುರುವನ್ನಲ್ಲಾಗತ್ತೆ, ಇಲ್ಲ ಕೊನೆಯಲ್ಲಾಗತ್ತೆ, ಇಲ್ಲ ಮಧ್ಯದಲ್ಲಿ ನಡೆಯುತ್ತೆ. ಇದು ಯಾವುದೇ ನಡೆದ್ರೂ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಶಕ್ತಿ ಪೂರ್ಣವಾಗಿ ಕಳ್ಕೊಂಡಿದ್ದೀವಿ. ಉಸಿರಾಟಕ್ಕೂ ನಾವು ಕೂತ್ಕೊಳ್ಳೋದಕ್ಕೂ ಸಂಬಂಧವಿಲ್ಲ. ಯಾವ್ಯಾವುದಕ್ಕೆ? ಉಸಿರಾಟಕ್ಕೂ ನಾವು ಕೂತ್ಕೊಳ್ಳೋ ಸ್ಟೈಲ್ ಚೆನ್ನಾಗಿಲ್ಲ. ಕೂತ್ಕೊಳ್ಳೋ ಸ್ಟೈಲ್ ಯಾವಾಗ ಚೆನ್ನಾಗಿಲ್ಲ ಅಂದರೆ ಇದಕ್ಕೆ ಆಸನ ವ್ಯವಸ್ಥೆ. ಏನು ಹೇಳ್ತಾರೆ? ಆಸನ ವ್ಯವಸ್ಥೆ. ಈ ಆಸನ ವ್ಯವಸ್ಥೆಯ ಕೆಟ್ಟಿರ್ತಕ್ಕಂಥ ಹೆಂಗಸರಲ್ಲಿ ಶೇಕಡಾವಾರು 80% ಕೆಟ್ಟಿರುತ್ತೆ, ಕೆಡ್ತಾ ಇದೆ, ಗೊತ್ತಿಲ್ಲ. ಋತುಚಕ್ರಕ್ಕೂ ತಿಂಗಳಾಗ್ತಕ್ಕಂಥ ರಜಕ್ಕೂ ನಾವು ಕುತ್ಕೊಳ್ಳೋ ಮಾದರಿಗೂ ತುಂಬ ಸಂಬಂಧ ಇದೆ ಅಂತ ತಿಳ್ಕೊಳ್ಳುವಂಥ ಸತ್ಯ ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಕಂಪ್ಲೀಟ್ ಟೈಮ್ ಟೇಬಲ್ ಚೇಂಜ್ ಆಗಿಬಿಡುತ್ತೆ, ದೇಹದ ಪ್ರಕ್ರಿಯೆಗಳೇ ಚೇಂಜ್ ಆಗಿಬಿಡುತ್ತೆ, ಮನಸ್ಥಿತಿ ಚೇಂಜ್ ಆಗಿಬಿಡುತ್ತೆ. ಸೊ ಇದನ್ನು ರಿಪೇರಿ ಮಾಡೋಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಇದಕ್ಕೆಲ್ಲ ಮೂಲ ಯಾವುದು ಅಂದರೆ, ನಾವು ಮದುವೆ ಮಾಡ್ಕೊಳ್ಳುವಾಗ ನಿನ್ನೆ ಶ್ರೀ ಮಹಾಲಕ್ಷ್ಮಿ ಹೆಣ್ಣು ಆಗಬೇಕು ಅಂತ ಹೇಳಿದ್ದಲ್ಲ, ಈ ಮಹಾಲಕ್ಷ್ಮಿ ಹೆಣ್ಣು ಆಗಬೇಕು, ಮಹಾವಿಷ್ಣು ಗಂಡ ಆಗಬೇಕು. ಆಗಿದ್ದಾರಾ? ಗೊತ್ತಿದೆಯಾ? ಮತ್ತೆ ಇಬ್ರು ಲಕ್ಷ್ಮಿನೂ ಆಗಿಲ್ಲ, ನಾರಾಯಣನೂ ಆಗಿಲ್ಲ. ಈಗ ದೇವಸ್ಥಾನದಲ್ಲಿ ಹೋಗೋ ನಾರಾಯಣನ ಎಚ್ಚರಿಕೆ ಮಾಡಕ್ಕೆ ಹೋದ್ರೆ ನಿಮ್ಗೆ ಏನು ಸಿಕ್ಕತ್ತೆ? ಆ ಕ್ಷಣಕ್ಕೆ ಸುಖ ಸಿಕ್ಬೋದು, ಬೇಜಾರು ಕಳ್ಕೊಬೋದು, ತೃಪ್ತಿ ಆಗ್ಬೋದು. ಮತ್ತೆ ಮನೆಗೆ ಬಂದ್ಮೇಲೆ ಬೈಕಂಡೇನೆ ಮಲ್ಕೋಬೇಕು, ಈ ಹಾಳು ರೋಗ ನನ್ನ ಯಾಕಾರು ಬಂತು ಅಂತ. ಅಮ್ಮ ತಿಳ್ಕೊಂಡಿ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ, ಖುಷಿ ಆಯ್ತು ಗುರುಜಿ. ಈಗ ನೀವು ಮಾಡಬೇಕಾದ ಕೆಲಸ ಏನು ಗೊತ್ತಾ? ನಾನು ಹುಟ್ಟಿದ ನಕ್ಷತ್ರಕ್ಕೆ ನನ್ನ ದೇಹದಲ್ಲಿ ವಿದ್ಯುತ್ ಶಕ್ತಿ ಅಂದರೆ ಪವರ್ ಎಷ್ಟಿದೆ, ಎಷ್ಟು ಕಮ್ಮಿ ಆಗಿದೆ, ನನ್ನ ವಯಸ್ಸಿಗೆ ತಕ್ಕಂತೆ ನನ್ನಲ್ಲಿ ಪವರ್ ಇದೆಯಾ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅಮ್ಮ ಫುಲ್ ಹೆಂಗಾಗ್ತೀಯ ಅಂದರೆ ನೀನೇ ಡ್ಯಾನ್ಸ್ ಮಾಡಬೇಕು, ನಾನು ಇಷ್ಟೊಂದು ಚೆನ್ನಾಗಿ ಆಗ್ಬಿಟ್ನ, ಹುಡುಗಿ ಆಗ್ಬಿಟ್ನ ನಾನು ಅಂತ. ಇದು ಬೇಕು ಅಂತೀಯಾ ಬೇಡ ಅಂತೀಯಾ? ನಾವು ಸಾಯೋವರೆಗೂ ಹುಡುಗಿನೇ ಅಂತ ಹೆಂಗಸ್ರು ಅನ್ಕೋಬೇಕು, ಸಾಯೋವರೆಗೂ ಹುಡುಗನೇ ಅಂತ ಗಂಡಸ್ರು ಅನ್ಕೋಬೇಕು. ಅಯ್ಯೋ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ಇದನ್ನು ಪ್ರಯತ್ನ ಮಾಡೋದಕ್ಕೆ ನೀನು ಒಂದು ಮಾಡಬೇಕು, ನನ್ನ ದೇಹದ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು, ಇದ್ರ ಕ್ರಮ ಅನುಸರಿಸಬೇಕು, ನಾನು ಚೆನ್ನಾಗಿರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಒಂದು 3 ದಿನ ನಿನಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಕಷ್ಟ ಆಗಬಹುದು, ಬರೋಕ್ಕೆ ಸಮಯ ಇಲ್ಲ, ದುಡ್ಡಿಲ್ಲ, ಏನೋ ಒಂದು ಮನಸ್ಸಿಗೆ ಬೇಜಾರು, ಇವೆಲ್ಲ ಸೈಡ್ಗಿಟ್ಟು ರಾತ್ರಿ ಊಟ ಬಿಟ್ಟು ಮೊದಲು ನಮ್ಮ ಹತ್ರ ಬರಬೇಕಾದ್ರೆ ಮೊದಲು ರಾತ್ರಿ ಊಟ ಬಿಡಬೇಕು ಯಾರೇ ಆಗಲಿ, ಇಲ್ಲ ನೀವು ಬರೋಕ್ಕಾಗಲ್ಲ. ಸಂಜೆ ಊಟ ಮಾಡಿ ದೇವಸ್ಥಾನಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ದಾರಿ ಸುಗಮವಾಗಿ ಸಿಕ್ಕತ್ತೆ, ಬನ್ನಿ ತಿಳ್ಕೊಳ್ಳಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ದಿಶಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾನು ನನ್ನ ತಂಗಿ ಬಗ್ಗೆ ತಿಳ್ಕೊಬೇಕಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ಶತಾವಿ ನಕ್ಷತ್ರ ಮೇಡಮ್. ಯಾವುದು? ಶತಾವಿ ನಕ್ಷತ್ರ. ಶತಭಿಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರಗಳು ಗುರುಗಳೇ. ಏನು ಓದಿದ್ಯಮ್ಮ? ನಂದು MA ಆಗಿದೆ. ಇದೇ ತಪ್ಪಾಗಿದ್ದು. ಶತಭಿಷನೂ ಹೇಳಕ್ಕೆ ಬರಲ್ಲ, ಯಾವುದೂ ಹೇಳಕ್ಕೆ ಬರಲ್ಲ. ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಕನ್ನಡ ಹೇಳು ಅಂದರೆ ಎಲ್ಲಿಂದ ಆಗತ್ತೆ? ಅಲ್ವೇನಪ್ಪ? ಹಲೋ, ಇಂಗ್ಲೀಷ್ ಮೀಡಿಯಮ್ಮು, ಇಂಗ್ಲೀಷ್ ಮೀಡಿಯಮಲ್ಲೇ ಓದಿರೋದು, ಕನ್ನಡ ಮರ್ತೋಗಲ್ವಾ? ಓಕೆ, ಈಗ ನಿನ್ನ ನಕ್ಷತ್ರ ಏನು ಗೊತ್ತಾ?
ನಂದು ಸ್ವಾತಿ ನಕ್ಷತ್ರ ಗುರುಗಳೇ. ಓಕೆ, ನಿನಗೆ ಎಷ್ಟು ವಯಸ್ಸಿಗ? ನನ್ಗೆ 29 ಗುರುಗಳೇ. ಮದುವೆ ಆಯಿತಾ? ನನ್ ಮದ್ವೆ ಆಗಿದೆ ಗುರುಗಳೇ. ಚೆನ್ನಾಗಿದೆಯಾ ಮದುವೆ ಜೀವನ? ಹಾ, ಚೆನ್ನಾಗಿದೆ ಗುರುಗಳೇ. ಓಕೆ ಫೈನ್. ಎಷ್ಟು ವರ್ಷ ಆಯ್ತು ಈಗ ಮದುವೆ ಆಗಿ ನಿನಗೆ? ನನ್ ಇವಾಗ 3 ವರ್ಷ ಆಯ್ತು ಗುರುಗಳೇ. ಮಗು ಇನ್ನೂ ಆಗಿಲ್ಲ ಗುರುಗಳೇ. ಯಾಕೆ? ಅದಕ್ಕೇನಾದ್ರು ಕಂಡೀಷನ್ ಹಾಕಿದ್ದೀರಾ, ಒಂದು 5 ವರ್ಷ ಕಳೀಲಿ ಜಾಲಿಯಾಗಿ ಅಂತ? ಇಲ್ಲ ಗುರುಗಳೇ, ಅಂದ್ರೆ ನಮ್ಮ ಮನೆಯವರು ಮಿಲಿಟರಿ ಒಳಗೆ ಇರ್ತಾರೆ ಗುರುಗಳೇ, ಅವರು ಸೋಲ್ಜರ್ಸ್. ಓಕೆ, ದೇಶ ಸೇವೆ ಮಾಡ್ತಾ ಇದ್ದಾರೆ, ತುಂಬ ಒಳ್ಳೇದಾಯಿತು. ಓಕೆ ಫೈನ್. ಈಗ ನಿನ್ನ ತಂಗಿ ನಕ್ಷತ್ರ ಯಾವುದು? ಶತಭಿಷ. ಶತಾಭಿ ಗುರುಗಳೇ. ಓಕೆ ಓಕೆ ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಿಮ್ಮ ತಂದೆ ಇರೋ ವಾಸ ಮಾಡೋ ಮನೆ ಎಷ್ಟು ವರ್ಷದ್ದು? ಇದು ಒಂದು 10 ವರ್ಷದ್ದು ಗುರುಗಳೇ. ನಿಮ್ಮ ತಂಗಿ ಇರೋ ಮನೆ 10 ವರ್ಷದ್ದಾ? ಹಾ ಗುರುಗಳೇ. ಯಾರು ಕಟ್ಸಿದ್ದು? ಇದು ಅಪ್ಪಾಜಿ ಕಟ್ಸಿದ್ದು. ನಿಮ್ಮ ತಂದೆ ಏನು ಮಾಡ್ತಾರೆ? ಕೆಲಸ ಮಾಡ್ತಾರೆ ಗುರುಗಳೇ. ಏನು ಕೆಲಸ? ಕೂಲಿ ಕೆಲಸ, ಅಗ್ರಿಕಲ್ಚರ್. ಓಕೆ. ಈಗ ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಕೆಲ್ಸಕ್ಕೆ ಹೋಗಿದ್ದಾರೆ ಗುರುಗಳೇ. ಅವರ ಆರೋಗ್ಯ ಸ್ಥಿತಿ, ಅವರ ಜೀವನ ಶೈಲಿ ಹೇಗನ್ಸುತ್ತೆ ನಿಮಗೆ? ಖುಷಿ ಇದೆಯಾ ನಮ್ಮಪ್ಪ ಲೈಫಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಇದರಲ್ಲಿ ಬಂದಿದ್ದಾರೆ ಅಂತನಾ? ಏನೋ ಕಷ್ಟ ಸುಖ ಇಲ್ಲ ಗುರುಗಳೇ, ಅವ್ರ ಜೀವನ ಚೆನ್ನಾಗಿಲ್ಲ ಗುರುಗಳೇ. ಆಮೇಲೆ ಇದೆಲ್ಲ ಗೊತ್ತಾ? ಹೆಂಡತಿ ಅಂದರೆ ಏನು, ಮಕ್ಕಳು ಅಂದರೆ ಏನು, ಜೀವನ ಅಂದರೆ ಏನು, ನಿಮ್ಮ ಅಪ್ಪನಿಗೆ ಗೊತ್ತೇನಮ್ಮ? ಹಾ ಗುರುಗಳೇ. ಅಲ್ಲ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದಾರಾ? ಹಾ, ಮಾಡಿದ್ದಾರೆ ಗುರುಗಳೇ. ಇವ್ರು ದುಡಿದು ನಮ್ಮ 3 ಜನ ಮಾಡ್ತಿದ್ದಾರೆ ಗುರುಗಳೇ. ಇವರೊಬ್ಬರು ಕೆಲ್ಸಕ್ಕೆ ನಾವು ಇಷ್ಟೇ ಮನೆಯೊಳಗೆ ಇರ್ತೀವಿ. ನಿನ್ನ ತಂಗಿಗೆ ವಯಸ್ಸೆಷ್ಟು? 26 ಗುರುಗಳೇ. ಮದುವೆ ಆಯಿತಾ? ಮದ್ವೆ ಆಗಿಲ್ಲ ಗುರುಗಳೇ. ಈಗ ಮದುವೆ ಆಗಬೇಕು ಅಂತನಾ, ಆರೋಗ್ಯ ಸರಿ ಹೋಗ್ಬೇಕು ಅಂತನಾ? ಎರಡೂ ಗುರುಗಳೇ. ಈಗ ನಿನ್ನ ತಂಗಿ ಯಾವಾಗ ನಿನ್ನ ಜೊತೆ ಮಲ್ಕೊಂಡಿದ್ದಾಳಾ? ಇಲ್ಲ ಗುರುಗಳೇ, ಅವಳು ಯಾವಾಗ್ಲೂ ಸಪ್ರೇಟ್ ಆಗಿ ಅವರ ಜೊತೆ ಮಲ್ಕೊಂತಾಳೆ ಗುರುಗಳೇ. ಒಂದು ದಿನ ನಿನ್ನ ತಂಗಿ ಪಕ್ಕದಲ್ಲಿ ನೀನು ಮಲ್ಕೋ. ಹಾ ಗುರುಗಳೇ. ಅವಳು ಮದುವೆ ಮಾಡಬೇಕಾ ಬೇಡ ಅಂತ ಡಿಸೈಡ್ ಆಗತ್ತೆ. ಆಯ್ತು ಗುರುಗಳೇ. ಏನು ಗೊತ್ತಾಯ್ತು ಇವಾಗ ನಿನಗೆ? ಅಮ್ಮ ನಿದ್ದೆನೇ ಬರಲ್ಲ ತಾಯಿ ಅವಳಿಗೆ ಮದುವೆ ಮಾಡ್ಬಿಟ್ಟು ಏನು ಮಾಡ್ತೀಯಾ? ಹೌದು ಗುರುಗಳೇ, ಯಾವಾಗ ನೋಡಿದ್ರು ಬರೀ ನಿದ್ದೆ ಬರಲ್ಲ, ನಿದ್ದೆ ಎಲ್ಲ. ಅಲ್ಲಮ್ಮ, 26 ವರ್ಷ ಆಗೈತೆ ಅವಳಿಗೆ, ನಿದ್ದೆ ಬರಲ್ಲ. ನಿಮ್ಮ ಅಪ್ಪ ಎಲ್ಲ ತಿಳ್ಕೊಂಡು ಭಾರಿ ಭಕ್ತಿವಂತರು ಅಂತ ಹೇಳ್ತೀಯ. ಏನು ಭಕ್ತಿವಂತರಿಲ್ಲಿ? 26 ವರ್ಷ ಮಗಳಿಗಾಗೈತೆ, ಮಗಳು ನಿದ್ದೆ ಮಾಡ್ತಾ ಇಲ್ಲ ಅಂತ ತಂದೆ ತಗೊಂಡಿಲ್ಲ ಜವಾಬ್ದಾರಿ ಅಂದರೆ ಯಾವ ಪುರುಷಾರ್ಥಕ್ಕಮ್ಮ ತಂದೆ ಅನ್ನಿಸ್ಕೊಳ್ಳೋ ಜವಾಬ್ದಾರಿ? ಸ್ವಲ್ಪ ಯೋಚನೆ ಮಾಡು. ತೊಂದರೆಗಳು ಇದಾವ ಗುರುಜಿ. ಹೆಂಗಂದ್ರೆ ಮನೆ ಒಳಗೆಲ್ಲ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದಾವೆ. ಅಮ್ಮ, ನೀವು ಮೊದಲನೇ ಅಪರಾಧ ನಿಮ್ಮ ಅಪ್ಪ ಮಾಡಿದ್ದು ಏನು ಅಂದರೆ ಮನೆ ಕಟ್ಟಿದ್ದೇ ದೊಡ್ಡ ಅಪರಾಧ. ಮನೆ ಕಟ್ಟಕ್ಕೆ ಮುಂಚೆ ಹೇಗಿದ್ರಿ ಸ್ವಲ್ಪ ನೋಡ್ಕೊಳ್ಳಿ. ಮನೆ ಕಟ್ಟಿದ ಮೇಲೆ ಏನು ಅನುಭವಿಸ್ತಾ ಇದ್ರೆ ನೋಡ್ಕೊಳ್ಳಿ. ಶತಭಿಷ ನಕ್ಷತ್ರಕ್ಕೆ ಮನೆ ಕಟ್ಬಿಡ್ರು ಅಂತ ಎಷ್ಟೋ ಸಲ ಹೇಳ್ತೀನಿ. ಹೌದು ಗುರುಗಳೇ. ನನ್ನ ಹತ್ರ ಏನೋ ಮಾಡಿ ಕಟ್ಬಿಡ್ಬೇಕು, ಸ್ವಂತ ಮನೆ ಬೇಕು, ಸ್ವಂತ ಮನೆ ಮಾಡ್ಕೊಳ್ಳಿ. ಜೀವನದಲ್ಲಿ ಸ್ವಂತ ಯಾವುದೂ ಇಲ್ಲ ಇಲ್ಲಿ, ನಮ್ಮ ದೇಹನೇ ಸ್ವಂತ ಇಲ್ಲ. ಇದನ್ನು ನಿಮ್ಮಪ್ಪ ಫಸ್ಟು ಇಲ್ಲ ಗುರುಗಳೇ, ಎಲ್ಲಿ ನೋಡಿದ್ರು ಜಗಳ, ಮನಸ್ಸು. ಅಮ್ಮ ಒಂದು ವಿಷಯ ತಿಳ್ಕೊ, ಮೊದಲು ನಾವೇನು ಮಾಡ್ತೀವಿ, ಕಷ್ಟಪಟ್ಟು ಮಕ್ಕಳು ಸಾಕೋದು ಅಷ್ಟೇನು ತಿಳ್ಕೊಂಡಿದ್ದೀವಲ್ಲಮ್ಮ, ಇದು ತಪ್ಪು. ಮೊದಲು ಮಕ್ಕಳ ಬಗ್ಗೆ ತಿಳ್ಕೋಬೇಕು, ಹೆಂಡತಿ ಬಗ್ಗೆ ತಿಳ್ಕೋಬೇಕು, ಅವ್ರ ಬಗ್ಗೆ ತಿಳ್ಕೋಬೇಕು, ಆಗ ಜೀವನ ಚೆನ್ನಾಗಿರುತ್ತೆ. ಸುಮ್ಮನೆ ಕಷ್ಟಪಟ್ಟು ಮಕ್ಕಳು ಸಾಕ್ಬಿಟ್ಟೆ ಮದುವೆ ಮಾಡಿಬಿಟ್ಟೆ ಯಾರು ಸಾಧನೆ ಅಲ್ಲ ಅದು. ಕುಟುಂಬವನ್ನೇ ಎಲ್ಲೋ ತೊಗೊಂಡು ನಡಿಬೀದಿಲಿ ಬಿಟ್ಟಂಗೆ ಆಗ್ಬಿಡತ್ತೆ, ಹುಚ್ಚುತನದ ಜೀವನ ಆಗತ್ತೆ. ನಮ್ಮ ಜನಕ್ಕೆ ಇನ್ನೂ ಅರ್ಥ ಆಗಿಲ್ಲ. ನಿಮ್ಮನ್ನು ಕಷ್ಟಪಡಿ ಅಂತ ಯಾರೂ ಹೇಳಿಲ್ಲ, ಕಷ್ಟಪಡೋಕ್ಕಿಲ್ಲಿ ಹುಟ್ಟೇ ಇಲ್ಲ ನಾವು. ಕಷ್ಟಪಡ್ತೀನಿ ಅಂದರೆ ಅದು ನಿಮ್ಮ ದುರಾವಸ್ಥೆ, ಅಂದರೆ ನೀವು ಹೋಗ್ತಾ ಇರೋ ಮಾರ್ಗ ಚೆನ್ನಾಗಿಲ್ಲ. ಇದನ್ನು ನಿಮ್ಮ ಅಪ್ಪನ ಕೂರಿಸಿ ಕನ್ವಿನ್ಸ್ ಮಾಡಿ ಫಸ್ಟು. ಅವಳನ್ನ ಮದುವೆ ಮಾಡೋದು ಮುಖ್ಯ ಅಲ್ಲ, ಮದುವೆ ಮಾಡಿಬಿಟ್ಟು ಕೋರ್ಟ್ಗೆ ಹೋಗುತ್ತೆ, ಗಂಡ ಹೆಂಡತಿ ದೂರ ಆಗ್ತಾರೆ, ಮತ್ತೆ ಮನೆಗೆ ಬರ್ತಾಳೆ ಅವಳು. ಈ ರಾಮಾಯಣ ಬೇಡ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಶತಭಿಷ ನಕ್ಷತ್ರಕ್ಕೆ ಮದುವೆ ಮಾಡಬಹುದಾ ಅಂತ ಶಾಸ್ತ್ರ ಕೇಳೋರ ಹತ್ರ ಹೋದರೆ ಬೈದು ಕಳಿಸ್ತಾರೆ, ಅದೆಲ್ಲ ಇಲ್ಲ ಮಾಡ್ರಿ ಗುರುಬಲ ಐತೆ ಅಂತ. ತಿಳ್ಕೊಳ್ಳೇಬೇಕು ಅನ್ನೋ ಆಸಕ್ತಿ ಇದ್ದರೆ ಪ್ರಯತ್ನ ಮಾಡಿ ಹೇಳ್ಕೊಡೋಣ. ಫಸ್ಟ್ ನಿಮ್ಮ ಅಪ್ಪ ರೆಡಿ ಆಗಬೇಕು, ನಮ್ಮ ಮಕ್ಕಳ ಬಗ್ಗೆ ತಿಳ್ಕೋಬೇಕು ಅಂತ ಬೇಕಾದ್ರೆ ಬಂದರೆ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಮ್ಮ. ಗುರುಗಳೇ, ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಶಾಖ ಉತ್ಪತ್ತಿಯಾಗಬೇಕು, ಶಾಖ ಇರಬೇಕು ಅನ್ನೋ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ. ಇಲ್ಲಿ ಭ್ರೂಣಕ್ಕೆ ಶಾಖ ಬೇಕು, ನಂಬರ್ 1. ಹಾಂ. ಗರ್ಭಕ್ಕೆ ಏನು ಬೇಕು ಅಂತ ಪ್ರಶ್ನೆ ಇಲ್ಲಿ. ಗರ್ಭಕ್ಕೆ ಏನು ಬೇಕಿತ್ತು ಅನ್ನೋ ಪ್ರಶ್ನೆ. ನಿನ್ನ ಪ್ರಕಾರ ಏನಿರ್ಬೋದು? ಏನು ತಿಳ್ಕೊಳ್ಳುವಂಥ ಅತಿ ಮುಖ್ಯವಾದ ವಿಷಯ ಏನಿತ್ತು? ಗರ್ಭಾವ್ಯವಸ್ಥೆಗೆ ಆರೋಗ್ಯದಾಯಕವಾದ ಮಗುವನ್ನು ನಾವು ಸಂಗ್ರಹ ಮಾಡಿರ್ತಕ್ಕಂತಹ ಒಂದು ರೀತಿಯಲ್ಲಿ ಆ ಗರ್ಭದ ಒಂದು ಮಾಹಿತಿ ನಮಗೆ ಏನು ಬೇಕಿತ್ತು
ಅಂದರೆ ನೀರಿನ ಅಂಶವನ್ನು ತೋರಿಸುತ್ತೆ ಗರ್ಭ, ಹೌದು ಶಾಖದ ವ್ಯವಸ್ಥೆಯನ್ನು ತೋರಿಸುತ್ತೆ ಭ್ರೂಣ. ಹೌದು. ಅಮ್ಮ ಇಲ್ಲಿ ನಾವು ಫೇಲ್ ಆಗ್ತಾ ಇರೋದು, ಫೇಲ್ ಆಗಿದ್ದೀವಿ, ಫೇಲ್ ಆಗ್ತಾ ಇದ್ದೀವಿ. ಹೇಗೆ ಗುರುಗಳೇ? ಇದಕ್ಕೆ ಈ ನೀರಿನ ಅಂಶ ಈ ಭ್ರೂಣಕ್ಕೆ ಬೇಕಾಗಿರ್ತಕ್ಕಂತಹ ಶಾಖಕ್ಕೂ ಇರ್ತಕ್ಕಂತಹ ಒಂದು ವೈಪರೀತ್ಯತೆ ಇದೆಯಲ್ಲ, ಇದು ವಾಸದ ಮನೆಯಲ್ಲಿರುತ್ತೆ. ಎಲ್ಲಿರುತ್ತೆ? ವಾಸದ ಮನೆಯಲ್ಲಿ. ವಾಸದ ಮನೆಯಲ್ಲಿರುತ್ತೆ ನೀರಿನ ಅಂಶ. ಆ ನೀರಿನ ಅಂಶ ಮನೆಯಲ್ಲಿ ಎಷ್ಟು ಪರ್ಸೆಂಟೇಜ್ ನಾನು ತೋರಿಸ್ದೆ, ನಾನು ಚಿತ್ರ ತೋರಿಸ್ದೆ, ಇದನ್ನು ತಿಳ್ಕೋಬೇಕು. ಅದು ಇನ್ನು ಮುಂದೆ ಹೇಳ್ಕೊಡೋಣ. ಈ ನೀರಿನ ಅಂಶದಲ್ಲಿ ನಮಗೆ ಎಷ್ಟು ವೈಪರೀತ್ಯ ಆಗ್ತಾ ಇದೆ, ಎಷ್ಟು ಹಿಂದೆ ಇದ್ದೀವಿ ನಾವು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ ಏನು? ಆವಾಗಲೇ ಹೇಳಿದೆ ನಾನು, ದೃಢಕಾಯವಾಗಿರ್ತಕ್ಕಂಥ ಮೈಕಟ್ಟಿಗೆ ನಮ್ಮ ಪ್ರಯತ್ನ ಏನು? ಗರ್ಭಿಣಿ ಅಂತಕ್ಕಂಥ 4ನೇ ತಿಂಗಳಲ್ಲಿ ಅಂಗಾಂಗಗಳು ಬೆಳೆಯುವಂತಹ ಲಕ್ಷಣಗಳು ತೋರಿಸುವಂತಹ ಸತ್ಯ ಗೊತ್ತಿದೆ. ಹೌದು. ಹಾಗಿರಬೇಕಾದ್ರೆ ಆ 4ನೇ ತಿಂಗಳ ಗರ್ಭವತಿ ಆದಾಗ ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು ಅಂತ ಒಂದು ಪಾರ್ಟ್ ಹೇಳಿದ್ದೀನಿ, ಹಣ್ಣು. ನೆಕ್ಸ್ಟ್ ಅತಿ ಮುಖ್ಯವಾದದ್ದು ಯಾವುದಾಗಬೇಕು ಅಂದರೆ ಪಂಚಭೂತಗಳಿಂದ ನಮ್ಮ ದೇಹ ರೆಡಿಯಾಗಿದೆ ಅಂತ ಹೇಳ್ತೀವಿ. ಆ ಪಂಚಭೂತಗಳು ಯಾವುವು ಅದು ತಿಳ್ಕೊಂಡ್ರೆ ಜ್ಯೋತಿಷಶಾಸ್ತ್ರಕ್ಕೆ ಅರ್ಥ, ವಾಸ್ತುಶಾಸ್ತ್ರಕ್ಕೆ ಅರ್ಥ. ಪಂಚಭೂತಗಳಿಂದ ನಮ್ಮ ದೇಹ ರೆಡಿಯಾಗಿದೆ ಅಂತ ಹೇಳಬೇಕಾದ ನಾವು ಆ ಪಂಚಭೂತಗಳ ವಿವರಣೆಯನ್ನು ಕೊಡಿ. ಬೇಕಾ ಬೇಡ? ಬರೀ ಪುಸ್ತಕದಲ್ಲಿ ಓದ್ಬಿಟ್ಟು ಭೂಮಿನೂ ಅದರಲ್ಲೇ ಇರೋದು, ನಮ್ಮ ದೇಹನೂ ಅದರಲ್ಲೇ ಇರೋದು, ಸೈಡ್ಗೆ ಹಾಕಿದ್ದೀವಿ. ಭೂಮಿಲಿ ಎಲ್ಲಿದೆ ಅದೇ ಹೇಳಬೇಕು, ದೇಹದಲ್ಲಿ ಎಲ್ಲಿದೆ ಅದನ್ನು ಹೇಳಬೇಕು. ಎಲ್ಲಿ ಹೇಳ್ತಾ ಇದೆ? ಆದರೆ ಇದನ್ನು ಯಾವ ರೀತಿಯಾಗಿ ನಾವು ಪಡ್ಕೋಬೇಕು ಅಂತಕ್ಕಂಥ ಸತ್ಯಾಂಶ ತುಂಬ ಕೊರತೆ ಇದೆ. ಹೌದು. ಹಾಗೆ ಇಲ್ಲಿ ಮೊದಲನೇ ನಾವು ತಿಳ್ಕೋಬೇಕಾದ್ದು ಪಂಚಭೂತಗಳಿಂದ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೆಣ್ಣಿನಲ್ಲಿರುವಂಥ ಅಂಡಾಣು, ಗಂಡಿನಲ್ಲಿರ್ತಕ್ಕಂತಹ ವೀರ್ಯಾಣು ಅತಿ ಮುಖ್ಯವಾದ ವಿಷಯ ಇಲ್ಲಿ. ಹೌದಾ? ಇದರ ಸಂಯೋಗವೇ ನಮ್ಮಲ್ಲಿರ್ತಕ್ಕಂಥ ಭ್ರೂಣ. ಹೌದು. ಅಲ್ಲಿ ಫೇಲ್. ಮಗು ಆಗಬೇಕು ಅನ್ನೋದಕ್ಕೆ ರೆಡಿ ಇದೆ, ಆ ಮಗು ಹೇಗಾಗಬೇಕು ಅನ್ನೋದಕ್ಕೆ ಅದಿರಲಿ, ಅಲ್ಲಿಲ್ಲ. ಇಲ್ಲ ಇಲ್ಲಿ ವೀಕ್ ಇರುತ್ತೆ, ಇಲ್ಲ ಅಲ್ಲಿ ವೀಕ್ ಇರುತ್ತೆ. ವೀರ್ಯಾಣು ಅಂಡಾಣುವಿನ ಸಂಯೋಗದ ವಿಚಾರನೆ ನಾವು ತಗೊಂಡಿರ್ತಕ್ಕಂಥ ಮಗು ಅಂತ ಸತ್ಯ ತಾನೆ? ಹಾಗಿರಬೇಕಾದ್ರೆ ವೀರ್ಯಾಣು ಅಂಡಾಣುವನ್ನ ಪವಿತ್ರತೆಯನ್ನ ನಾವು ಗುಣವನ್ನ ನೋಡಿದೀವಾ? ನೋಡ್ಬೇಕಾ ಬೇಡವಾ? ನೋಡ್ಬೇಕು ಗುರುಗಳೇ. ಈಗ ಅದೆರಡು ಗುಣನೇ ನೋಡದೆ ಒಳ್ಳೆ ಮಗು ಹೆಂಗ್ ಬರುತ್ತಿಲ್ಲಿ? ಅದ್ರಲ್ಲಿ ಗುಣ ನೋಡಕ್ ಹೇಗೆ ಸಾಧ್ಯ ಆಗುತ್ತೆ? ಹೇಳೋಣ, ಯಾಕೆ ಗುಣ ನೋಡಕ್ಕಾಗಲ್ಲ? ನೋಡಬೇಕು. ಟೆಸ್ಟಿಂಗಲ್ಲ ರೀ, ನಮ್ಮ ಆಹಾರದಲ್ಲಿ ಅಂಡಾಣು ವೀರ್ಯಾಣುವಿನ ಶಕ್ತಿಯನ್ನು ನಾವು ಗುರುತಿಸಬೇಕಾಗಿರೋದು ನಮ್ಮ ಆಹಾರದಲ್ಲಷ್ಟೇ. ಅದು ಟೆಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಹಾಗಿರ್ಬೇಕಾದ್ರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ? ಈ ಎರಡರ ಜೊತೆಗೆ ಅಂಡಾಣು ವೀರ್ಯಾಣು ಎರಡಾಯಿತು, ಮೂರನೇದು ಯಾವುದು? ರಾತ್ರಿಯಲ್ಲಿ ನಡೀತಕ್ಕಂಥ, ರಾತ್ರಿಯನ್ನು ಗಮನಿಸ್ತಕ್ಕಂತಹ ವಿವರಣೆ ನಮಗೆ ತುಂಬ ತಪ್ಪಿದೆ. ಏನು? ರಾತ್ರಿಯಲ್ಲಿ ಮಾಡುವಂಥ ಆ ರಾತ್ರಿ ಚರ್ಯೆ ಅಂತ ಹೇಳ್ತೀವಿ. ಗರ್ಭಿಣಿಗೆ ರಾತ್ರಿ ಚರ್ಯೆ ಎಷ್ಟರ ಮಟ್ಟಿಗೆ ಬಳಸೋದು ಗೊತ್ತು? ಈ ಅಂಡಾಣು ವೀರ್ಯಾಣು ಕೆಟ್ಟಿದೆ, ವ್ಯತ್ಯಾಸ ಆಗಿದೆ, ಅದು ಕಮ್ಮಿ ಇದೆ, ಇದು ಕಮ್ಮಿ ಇದೆ, ಒಪ್ಕೊಳ್ಳೋಣ. ಈಗ ಅದಕ್ಕೆ ರಿಪೇರಿ ಆಗಬೇಕಲ್ಲ? ಹೌದು. ಕರೆಕ್ಟಾಗಿರ್ತಕ್ಕಂಥ ಅಂಡಾಣು ವೀರ್ಯಾಣು ಎಲ್ಲೂ ಸಿಕ್ಕಲ್ಲ, ಕಷ್ಟ ಇದೆ, ತುಂಬ ಅಪರೂಪ. ಆದರೆ ಈಗ ನಮ್ಮ ಮಗು ಅಂತಕ್ಕಂಥದಕ್ಕೆ ನಮಗೆ ಗೊತ್ತಾಗಿರ್ತಕ್ಕಂಥ ಗುರುತಿಗೆ ನಾವು ರಾತ್ರಿ ಚರ್ಯೆಯಲ್ಲಿ ಏನೇನು ಬೇಕಾಗತ್ತೆ? ನಂಬರ್ 1, ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದರೆ ಋತುಚರ್ಯೆ ಬೇಕು. ಋತುಚರ್ಯೆ ಚಳಿಗಾಲನ, ಮಳೆಗಾಲನ, ಬೇಸಿಗೆ ಕಾಲನ ಇದು ತಿಳ್ಕೋಬೇಕು. ಎಲ್ಲ ಕಾಲದಲ್ಲೂ ಒಂದೇ ಫುಡ್ಡನ್ನು ತಗೊಳ್ಳಂಗಿಲ್ಲ. ಎಲ್ಲ ಕಾಲಕ್ಕೂ ಒಂದೇ ಫುಡ್ ಬೇಕು ಅಂತ ಯಾವುದು ಅಂತ ಮೊದಲು ತಿಳ್ಕೋಬೇಕು ಅಲ್ವಾ? ತಿಳ್ಕೋಬೇಕು ಅಂತೆ ಬೇಡ ಅಂತ. ಅದಕ್ಕೋಸ್ಕರವಾಗಿ 4ನೇ ತಿಂಗಳಿಗೆ ದಷ್ಟಪುಷ್ಟವಾಗಿರುವಂಥ ಮಗು ಬೇಕು ಅಂತಕ್ಕಂಥದ್ದು ಒಂದು ಸಣ್ಣ ಟಿಪ್ಸ್ ಕೊಟ್ಬಿಡ್ತೀನಿ. ಯಾವುದಪ್ಪ ಅಂದರೆ ಬೆಣ್ಣೆಯನ್ನು ಉಪಯೋಗಿಸುವ ಕೆಂಪು ಅನ್ನವನ್ನು ಮೊಸರಲ್ಲಿ ಕಲೆಸುವ, ರಾತ್ರಿ ಹಾಲನ್ನು ಸೇವಿಸುವ, ಈ ಸತ್ಯವನ್ನು ಸೇರಿಸಿದಾಗ ಪಂಚಭೂತಗಳು ಸೃಷ್ಟಿಯಾಗತ್ತಲ್ಲಿ. 4ನೇ ತಿಂಗಳಿಗೆ ಏನು ಬೇಕು? ಬೆಣ್ಣೆ. ಯಾವ ಬೆಣ್ಣೆ? ಈಗಳಲ್ಲ, ಬೆಣ್ಣೆ ಅಂದರೆ ಸಿಗುತ್ತಲ್ಲ, ಆ ಪ್ರಾಣಿ ಅಲ್ಲ. ಯಾವ ಬೆಣ್ಣೆ ಅದು? 4ನೇ ತಿಂಗಳಲ್ಲಿ ಬೇಕಾಗಿರ್ತಕ್ಕಂಥದ್ದು ಬೆಣ್ಣೆ, ಮೊಸರು.
ಕೆಂಪಕ್ಕಿ, ಬಿಳಿ ಅಕ್ಕಿ ಅಲ್ಲ. ನಾವು ಬಿಳಿ ಅಕ್ಕಿ ಮೈದಾ ಹಿಟ್ಟು ತಿಂದೆ ಮಗು ಮಾಡ್ಕೊಂಡಿರೋದು. ಅದಕ್ಕೆ ಎಲ್ಲ ಪಿಚ್ಕ ಅಂತದೆ ಮಗು ಮುಟ್ಟಿದ್ರೆ. ಅಯ್ಯೋ ಇದೇನು ಹಿಂಗೆ ಬಿಟ್ಬಿಡ್ತಲ್ಲ ಅಂತ ಎತ್ಕೊಳಕ್ಕೆ ಭಯ, ಕಾಲ್ಗಳ್ಕೊಂಡ್ರೆ ಏನಾರು ಅಂತ. ಅಂದರೆ ಆ ಮಟ್ಟಕ್ಕೆ ಹೊಟ್ಟೋಗಿದ್ದೀವಿ ನಾವು. ಈ ಸತ್ಯ ಯಾವತ್ತು ತಿಳ್ಕೊಂಡು ಮಗು ಮಾಡ್ಕೊಳ್ಳೋದು ನಮ್ಮ ದೇಶದಲ್ಲಿ? ಇದಕ್ಕೆ ಯಾವಾಗ ಕಾಲೇಜ್ ಓಪನ್ ಮಾಡೋದು, ಸ್ಕೂಲ್ ಓಪನ್ ಮಾಡೋದು ಅಂತ ನಿನ್ನ ಪ್ರಕಾರ ಮಾಡೋಕ್ಕಾಗತ್ತೆ ಅಂತ್ಯಮ್ಮ? ಕಷ್ಟ ಇದೆ ಗುರುಗಳೇ. ಮಾಡಬೇಕು, ಸ್ಕೂಲ್ ಬೇಕು, ನೋಡೋಣ ಯಾವಾಗ ಆಗತ್ತೆ ಅಂತ. ಯಾಕೆ ಅಂದರೆ ನಾವು ಜನ್ಮ ಕೊಟ್ಟ ತಾಯಿ ಮಗುವಿಗೆ ಆಯಸ್ಸನ್ನು ಬರಿತಾಳೆ ಅಂದರೆ ಎಂಥ ಅದ್ಭುತವಾದ ಪವಾಡ. ಏನು ಹೇಳ್ತೀಯಮ್ಮ? ಖಂಡಿತ. ಮಗುವಿನ ಆಯಸ್ಸು ತಾಯಿ ಕೈಲಿ ಇರೋದು, ಪಂಚಾಂಗದಲ್ಲಿ ಕುಂಡಲಿಯಲ್ಲಿ ಅಲ್ಲ ರೀ. ನಾವಿಂಥ ಅಜ್ಞಾನದಲ್ಲಿ ಬಂದು ಬದುಕಿದ್ದೀವಿ ಅಂದರೆ ನಾವೆಂಥ ಶತಮೂರ್ಖರು. ಸ್ವಲ್ಪ ಯೋಚನೆ ಮಾಡಿ. ಮಗು ತಾಯಿ ಹಣೆ ಬರಿತಾಳೆ, ತಾಯಿ ಮಗುವಿನ ಆಯಸ್ಸನ್ನು ಬರಿತಾಳೆ. ಎಂಥ ಅದ್ಭುತವಾದ ಪವಾಡ ಇದೆ. ಅಂಥ ತಾಯಿಯನ್ನು ನಾವು ಯಾಗ ರೆಡಿ ಸಿದ್ಧತೆ ಮಾಡಬೇಕು ಅನ್ನೋ ಸತ್ಯವನ್ನು ತಿಳ್ಕೊಂಡ್ರೆ ಮದುವೆ ಮಾಡಬೇಕ್ರಿ. ಸುಮ್ಮನೆ ಏನೋ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಅನುಭವಿಸೋದಲ್ಲ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಏನಾಗಿದೆ ಅಂದರೆ ಮಕ್ಕಳದೇ ಸಮಸ್ಯೆ. ಯಾವ ಮನೇಲಿ ಹೋಗಿ ಇದೇ ಸಮಸ್ಯೆ. ನೀವು ರಿಪೇರಿ ಆಗೋದು ಯಾವಾಗ? ಮಕ್ಕಳು ರೆಡಿ ಮಾಡೋದು ಯಾವಾಗ? ಈ ಸತ್ಯವನ್ನು ತಿಳಿತಾ ಹೋಗಿ ಅಂತ ಹೇಳ್ತಾ ಆ ಬೆಣ್ಣೆಯ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಇಡೋಣ. ಯಾವಾಗ ಇಡೋಣ? ನಾಳೆನಾ, ಸೋಮವಾರನ ನೋಡೋಣ. ಅದಕ್ಕೂ ಯಾಕೆ ಅಂದರೆ ಒಳ್ಳೆ ಕ್ಲೈಮ್ಯಾಕ್ಸ್ ಸೀನ್ ಬಂದು ಕಟ್ಟಾಗೋಯ್ತಲ್ಲ ಅಂತ ಅನ್ಕೋಬೇಡಿ. ತಿಳಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ನಾಳಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.